ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವು. ದೇವರು ನನ್ನಿಂದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನ ಮಾತ್ರ ಮಾಡುವಂತ ದೇವರಾಗಿದ್ದಾನೆ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಆಮೇಲೆ ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತೆ? ಸಂತೋಷವುಳ್ಳವರಾಗಿರಬೇಕು. ಕಳೆದ ವಾರಗಳಲ್ಲಿ ಯೋಚನೆ ಅಂದ್ರೆ ಆಲೋಚನೆ ಬಗ್ಗೆ ನಾವೇನ್ ಮಾಡಿದ್ದೇವೆ? ಧ್ಯಾನ ಮಾಡಿದ್ದೇವೆ. ದೇವರು ಯಾವ ರೀತಿಯಾದ ಆಲೋಚನೆಗಳನ್ನು ನಮ್ಮ ಜೀವಿತದಲ್ಲಿ ಕೊಡ್ತಾ ಇದ್ದಾನೆ, ಆಲೋಚನೆ ಎಲ್ಲಿ ಇದೆ ಎಂಬುದಾಗಿ ಅನೇಕ ಕಾರ್ಯಗಳನ್ನು ನಾವೇನ್ ಮಾಡಿದ್ದೇವೆ? ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಾಗಿ ದೇವರ ಆಲೋಚನೆ ಎಂತದಾಗಿದೆ ವಾಕ್ಯಗಳನ್ನು ಓದಿಕೊಳ್ಳೋಣ. ಯೆರೆಮೀಯನ ಬರೆದಂತ ಗ್ರಂಥ 32ನೇ ಅಧ್ಯಾಯ. ಯೆರೆಮೀಯನು ಬರೆದಂತ ಗ್ರಂಥ 32ನೇ ಅಧ್ಯಾಯ 19ನೇ ವಚನವನ್ನ ಓದಿಕೊಳ್ಳೋಣ. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು ನೀನು ನೀನು ಪ್ರತಿಯೊಬ್ಬನಿಗೂ ಅವನವನ ಕಾರ್ಯಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡಬೇಕೆಂದು ನರ ಜನ್ಮದವರ ಮಾರ್ಗಗಳನ್ನೆಲ್ಲ ಕಣ್ಣಾರೆ ನೋಡುತ್ತಿ. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯವು ನನಗೆ ತುಂಬಾ ಇಷ್ಟವಾದ ವಾಕ್ಯ. ದೇವರು ಯಾವಾಗಲೂ ನೋಡ್ತಾನೇ ಇರ್ತಾನೆ ಎಲ್ಲರನ್ನು. ನರ ಜನರನ್ನು ಎಲ್ಲರೂ ದೇವರು ಏನ್ ಮಾಡ್ತಾ ಇದ್ದಾನಂತೀರಿ? ನೋಡ್ತಾನೇ ಇದ್ದಾನಂತೆ. ಯಾಕಂದ್ರೆ ಆತನು ಆಲೋಚನೆಯಲ್ಲಿ ಶ್ರೇಷ್ಠನು. ದೇವರ ಆಲೋಚನೆ ಹೆಂಗಿರುತ್ತೆ? ತುಂಬಾ ಶ್ರೇಷ್ಠವಾಗಿದೆ. ಮನುಷ್ಯನ ಆಲೋಚನೆ ಎಲ್ಲ ವ್ಯರ್ಥ ಅಂತ ಒಂದು ವಾಕ್ಯ ಇದೆ. ಆಮೇಲೆ ದೇವರ ಆಲೋಚನೆ ಹೆಂಗಿದೆ ಅಂತೆ? ಶ್ರೇಷ್ಠವಾಗಿದೆ. ಆತನ ಕಾರ್ಯಗಳೆಲ್ಲವೂ ಹೆಂಗಿರುತ್ತೆ? ಸಮರ್ಥವಾಗಿದೆ. ಆಮೇಲೆ ಅದಲ್ಲವೇ. ಸೊ ಆಲೋಚನೆ ಕೊಡುವಂತವನು ನಮ್ಮ ದೇವರು. ಇಂಗ್ಲಿಷ್ ನಲ್ಲಿ ವಾಕ್ಯ ಹೆಂಗಿದೆ? Your eyes are open to the ways of all mankind. You reward each person according. ಮೇಲೆ ಸ್ವಲ್ಪ ಮೇಲೆ ಅದೇ ಇದೆಯಾ? ಕಂಟಿನ್ಯೂ ಮಾಡಿ. Great are your purpose. Great on your purpose. And mighty are your deeds. And mighty on your deeds. Amen. Great in your counsel, great in your purpose. Hallelujah. So ದೇವರ ಒಂದು ಆಲೋಚನೆ ಅದು ಶ್ರೇಷ್ಠವಾಗಿದೆ. ಆ ಆಲೋಚನೆಯಲ್ಲಿ ನಾವೇನ್ ಮಾಡಬೇಕು? ನಡೆಯುವವರಾಗಿರಬೇಕು. ಯಾಕಂದ್ರೆ ಅವನವನ ಕ್ರಿಯೆಗಳಿಗೆ ತಕ್ಕ ಹಾಗೆ, ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ, ಅವನವನ ನಡತೆಗೆ ತಕ್ಕ ಹಾಗೆ ದೇವರವನ ಪ್ರತಿಫಲವನ್ನು ಕೊಡೋದಕ್ಕಾಗಿ ವಾಕ್ಯ ಹೇಳ್ತಾ ಇದೆ. ಕೊಡೋದಕ್ಕಾಗಿ ನರಪುತ್ರನ ಎಲ್ಲಾರ ಮೇಲೂ ದೇವರ ಕಣ್ಣುಗಳು ನೋಡ್ತಾನೇ ಇದೆ. ಆಮೇಲೆ ಅದಲ್ಲವೇ. ಯಾಕಂದ್ರೆ ದೇವರು ಬರುವಾಗ ಅವನವನ ಕ್ರಿಯೆಗೆ ತಕ್ಕ ಹಾಗೆ ದೇವರ ಪ್ರತಿಫಲವನ್ನು ಕೊಡ್ತಾನಂತೆ. ಆಮೇಲೆ ಆದ್ರೆ ದೇವರ ಮಕ್ಕಳಾಗಿರುವಂತ ನಮಗಾದರೂ ದೇವರು ಎಚ್ಚರಿಕೆಯಾಗಿ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಈಗೋ ನಾನು ಬೇಗ ಬರ್ತೀನಿ, ಎಚ್ಚರವಾಗಿರು. ಆಮೇಲೆ ದೇವರನ್ನು ಕೊಡುವಂತ ಆಲೋಚನೆ. ನಾನು ಈಗ ಏನ್ ಮಾಡ್ತೇನೆ? ಬೇಗ ಬರ್ತೀನಿ. ಅವನವನ ಕ್ರಿಯೆಗಳಿಗೆ ತಕ್ಕ ಪ್ರತಿಫಲ ನನ್ನ ಕೈನಲ್ಲಿ ಇದೆ. ಆದ ಕಾರಣ ಮನುಪುತ್ರನ ನೋಡ್ತಾನೇ ಇದ್ದೀನಿ. ಅವನ ನಡತೆಗೆ ಸರಿಯಾಗಿ, ಅವನ ಕ್ರಿಯೆಗೆ ಸರಿಯಾಗಿ ಅವನ ಪ್ರತಿಫಲವನ್ನು ನಾನು ಕೊಡುತ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ದೇವರ ಮಕ್ಕಳಾಗಿರುವುದು ನಾವಾದರೂ ದೇವರ ಆಲೋಚನೆಯಲ್ಲಿ ನಡೆಯುವವರಾಗಿರಬೇಕು. ಹಲ್ಲೆಲೂಯಾ. ದೇವರ ಆಲೋಚನೆಯಲ್ಲಿ ನಡೆಯುವವರಾಗಿರಬೇಕು. ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 40ನೇ ಕೀರ್ತನೆ 5ನೇ ವಚನ. ಕೀರ್ತನೆ 40 5ನೇ ವಚನ. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು. ಆಮೆನ್. ಅವು ಅಸಂಖ್ಯವಾಗಿವೆ. ಹಲ್ಲೆಲೂಯಾ. ನಮ್ಮ ಹಿತಕ್ಕೋಸ್ಕರ ದೇವರು ಮಾಡುವಂತ ಆಲೋಚನೆ ಅನೇಕವಾಗಿದೆ ಅಂತೆ. ನಾವು ಎನ್ಕೊಂಡಿರ್ತೀವಿ ದೇವರು ನಮ್ಮ ಬಗ್ಗೆ ವಿಚಾರ ಮಾಡುವಂಗೆ ಇಲ್ಲ, ಬೇರೆ ಕಷ್ಟ ಕೊಡ್ತಾ ಇದ್ದಾನಂತೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಹಿತಕ್ಕೋಸ್ಕರ ದೇವರು ಮಾಡುವಂತ ಆಲೋಚನೆ ಅದು ಅನೇಕವಾಗಿದೆ. ಅದ್ಭುತಗಳು ಅದು ಎಣಿಸ್ಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಸೊ ದೇವರಿಗೆ ಸಮಾನನು ಈ ಲೋಕದಲ್ಲಿ ಯಾರೂ ಇಲ್ಲ. ಒಂದು ವೇಳೆ ಮನುಷ್ಯನಿಗೆ ಆಗದೇ ಇರುವಂತ ಕಾರ್ಯಗಳು ಯಾರಿಗಾಗತ್ತೆ?
ದೇವರಿಗಾಗತ್ತಂತೆ. ಅಲ್ಲೂಯ. ಅದಕ್ಕೆ ದೇವರು ನಮ್ಮ ಹಿತಕ್ಕೋಸ್ಕರ ಆಲೋಚನೆ ಮಾಡುವಂತ ಕರ್ತನು, ನಮ್ಮ ಹಿತ ಚಿಂತಕನು ಎಂಬುದಾಗಿ ನಾವು ನೋಡ್ತಾ ಇದ್ದಾರೆ. ನೀವು ಏನ್ ಮಾಡ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ. ನಿಮ್ಮ ಎಲ್ಲಾ ಚಿಂತೆಗಳನ್ನ ಏನ್ ಮಾಡ್ರಿ, ನನ್ನ ಮೇಲೆ ಹಾಕ್ರಿ ಅಂತ ಹೇಳಿ ದೇವರು ನಮ್ಮ ಎಲ್ಲಾ ಭಾರಗಳನ್ನು ಹೊತ್ತುಕೊಳ್ಳಿಕ್ಕೋಸ್ಕರ ಬಂದಿದ್ದಾನೆ. ಎದೇ ಕಷ್ಟಪಡುವವರೇ ಹೊರೆಯನ್ನು ಹೊತ್ತವರೇ ನೀವೆಲ್ಲರೂ ಏನ್ ಮಾಡ್ರಿ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿದಂತ ದೇವರು. ಆಮೇಲೆ ಎಂತ ಶ್ರೇಷ್ಠವಾದ ದೇವರು, ಆತನ ಕ್ರಿಯೆಗಳು, ಆತನ ಆಲೋಚನೆಗಳು ಎಲ್ಲವೂ ನಮ್ಮ ಹಿತಗೋಸ್ಕರನೇ. ಇಂಥ ದೊಡ್ಡ ಪ್ರಪಂಚದಲ್ಲಿ ಇಂಥ ಒಂದು ಚಿಕ್ಕ ಒಂದು ಡಾಟ್ ಆಗಿದೆ ಅಂತ ಈ ಲೋಕ, ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲೂಯ. ಆದರೂ ಅಂತ ಧೂಳಿಗೆ ಸಮಾನನಾದ, ಬೇರೆ ಉಸಿರಿಗೆ ಸಮಾನನಾದ ನಮ್ಮ ಮೇಲೆ ದೇವರ ಕಟಾಕ್ಷವಿದೆ. ನಮ್ಮ ಹಿತಚಿಂತಕನ ದೇವರಿದ್ದಾನಂದ್ರೆ ಆತ ನಮಗೋಸ್ಕರ ಮಾಡುವಂತ ಆಲೋಚನೆ ಅದು ಅನೇಕವಾಗಿದೆ ಅಂತ. ಅಲ್ಲೆಲ್ಲೂಯ. ಅದೇ ಕೀರ್ತನೆ 92ರಲ್ಲಿ 5ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 92 5ನೇ ವಚನ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟು ಶ್ರೇಷ್ಠವಾಗಿವೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟು ಶ್ರೇಷ್ಠವಾಗಿವೆ. ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ಏನಾಗಿದೆ ಅಂತೆ, ಅಶೋಧ್ಯವಾಗಿದೆ ಅಂದ್ರೆ ತುಂಬಾ ಡೀಪ್ ಆಗಿದೆ. ಇಂಗ್ಲಿಷ್ ನಲ್ಲಿ ಇದೆ, ಥಾಟ್ಸ್ ಆರ್ ವೆರಿ ಡೀಪ್. ಆಮೇನ್, ಕರೆಕ್ಟಾ? ಸೊ ದೇವರ ಒಂದು ಆಲೋಚನೆ ಹೆಂಗಿದೆ ಅಂತೆ ನಮ್ಮ ವಿಷಯದಲ್ಲಿ, ತುಂಬಾ ಆಳವಾಗಿದೆ. ನಾವು ಪರಿಸ್ಥಿತಿ ನೋಡಿ ಆಲೋಚನೆ ಮಾಡುವವರು ಮನುಷ್ಯರು, ಕರೆಕ್ಟಾ? ಆ ಸ್ಥಿತಿಯನ್ನು ನೋಡಿ ಆಲೋಚನೆ ಮಾಡುವವರು, ಮತ್ತೆ ಫ್ಯೂಚರ್ ನೋಡಿ ಆಲೋಚನೆ ಮಾಡುವವರು. ಯಾಕಂದ್ರೆ ಈಗ ಒಂದು ಡಿಸಿಷನ್ ತಗೋಬೇಕಂದ್ರೆ ನಾವೇನ್ ಮಾಡ್ತೀವಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರನ್ನು ಇಟ್ಟುಕೊಂಡು ಮಾಡುವುದಾ ಬೇಡವಾ ಅಂತ 100 ಮಂದಿ ಹತ್ರ ಏನ್ ಮಾಡ್ತೇವೆ, ಆಲೋಚನೆ ಕೇಳಿ ಕೊನೆಗ ನಾವು ತಗೊಳ್ತೀವಿ. ಆದ್ರೆ ತಗೊಂಡ ಒಂದು ಇದರಲ್ಲಿ ನಮಗೇನ್ ಸಿಗೋದಿಲ್ಲ, ಸಮಾಧಾನ ಸಿಗೋದಿಲ್ಲ. ಅಷ್ಟೆಲ್ಲಾ ವಿಚಾರ ಮಾಡಿಕೊಂಡು ಒಂದು ಆಲೋಚನೆ ಮಾಡಿದ್ರೆ ಕೊನೆಗೆ ನಮಗೆ ತಗೊಂಡ ಆಲೋಚನೆ ಏನಿರೋದಿಲ್ಲ, ಸಮಾಧಾನ ಇರೋದಿಲ್ಲ. ಆದ್ರೆ ದೇವರ ಆಲೋಚನೆಗಳು ನಮ್ಮ ವಿಷಯದಲ್ಲಿ ಹೆಂಗಿದೆ ಅಂದ್ರೆ ತುಂಬಾ ಆಳವಾಗಿದೆ. ಆಮೇಲೆ ಹೆಂಗಿದೆ, ಅದು ತುಂಬಾ ಆಳವಾಗಿದೆ ಅಂತ. ಸೊ ದೇವರ ನಮ್ಮ ವಿಷಯದಲ್ಲಿ ಮಾಡುವಂತ ಆಲೋಚನೆಗಳು ಹಂಗಿಂಗಲ್ಲ. ಇಲ್ಲಿ ಒಂದು ಕೊಡ್ಬೇಕಂದ್ರೆ ದೇವರು ಆಲೋಚನೆ ಮಾಡಿನೇ ಕೊಟ್ಟಿರ್ತಾನೆ. ಯೋಗನ ವಿಷಯದಲ್ಲಿ ದೇವರ ಕಷ್ಟಗಳನ್ನು ಕೊಡುವಾಗ ದೇವರ ಆಲೋಚನೆ ಮಾಡದೆ ಕೊಟ್ಟಿರ್ತಾನ. ತುಂಬಾ ಆಳವಾಗಿ ಏನ್ ಮಾಡಿರ್ತಾನೆ, ಆಲೋಚನೆ ಮಾಡಿಯೇ ದೇವರು ಕೊಟ್ಟಿರ್ತಾನೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಯೋನನ್ನ ದೇವರ ಆರಿಸಿಕೊಡುವಾಗ ಆಲೋಚನೆ ಮಾಡದೆ ಮಾಡಿರ್ತಾನ. ದೇವರ ಆಲೋಚನೆ ನೋಡ್ರಿ ತುಂಬಾ ಆಳವಾಗಿರುತ್ತೆ. ಯೋನನ ವಿಷಯ ನೋಡುವಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ದೇವರು ಅವನ್ನ ಚೂಸ್ ಮಾಡಿದ್ದಾರೆ. ನೀನೇ ನಿನಿವೆ ಪಟ್ಟಣಕ್ಕೆ ಹೋಗ್ಬೇಕು, ಅಲ್ಲಿರುವ ಜನರನ್ನ ಏನ್ ಮಾಡ್ಬೇಕು, ನೀನು ಸುವಾರ್ತೆ ಸಾರಿ ರಕ್ಷಿಸಬೇಕು. ಆದ್ರೆ ಇವನ ಆಲೋಚನೆ ಹೆಂಗಿತ್ತು, ಅಯ್ಯೋಯ್ಯೋ ಅಂತ ದೊಡ್ಡ ಜನನ, ಆ ಜನ ಮನುಷ್ಯರು ನೋಡಿದ್ರೆ ಬಿಡೋಗಿಲ್ಲ, ಅಂತ ಜನರ ಮಧ್ಯದಲ್ಲಿ ನಾನು ಹಿಂಗ ಹೋಗ್ಲಿ, ಯಪ್ಪ ಇದು ನನಗೆ ಏನಾಗೋದಿಲ್ಲ, ಸೂಟೇ ಆಗೋದಿಲ್ಲ ಅಂತ ಹೇಳಿ ಅವನ ಆಲೋಚನೆ ಕೆಟ್ಟದಾಗಿತ್ತು. ಆಮೇಲೆ ಅವನ ಆಲೋಚನೆ ಹೆಂಗಿತ್ರಿ, ಕೆಟ್ಟದಾಗಿತ್ತು. ವಾಕ್ಯ ಇದೆ ನೋಡ್ರಿ, ಮನುಷ್ಯನ ಆಲೋಚನೆ ಹೆಂಗಿದೆ ಅಂತ ಹೇಳಿ. ಸ್ಯಾಮ್ಸ್ 94:11, ಕೀರ್ತನೆ 94ನೇ ಅಧ್ಯಾಯ 11ನೇ ವಚನ. ಮನುಷ್ಯನ ಯೋಚನೆಗಳು ಉಸಿರೇ, ಮನುಷ್ಯನ ಯೋಚನೆಗಳು ಉಸಿರೇ ಎಂದು ಯೆಹೋವನು ತಿಳಿದುಕೊಂಡಿದ್ದಾನೆ. ವ್ಯರ್ಥ. ಇಂಗ್ಲಿಷ್ ನಲ್ಲಿ ಏನಿದೆ ಅದು, The Lord knoweth the thoughts of man, they are vanity. They are vanity. ಅದು ಪ್ರಯೋಜನವಿಲ್ಲದು, ಅದು ಬೇರೆ ಉಸುರು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅಲ್ಲೆಲ್ಲೂಯ. ಸೊ ಆದ ಕಾರಣ ಅವನ ಆಲೋಚನೆ ಎಲ್ಲ ಬೇರೆ ಉಸುರು, ಉಪಯೋಗಕ್ಕೆ ಬರೋದಿಲ್ಲ. ಯೋಗನ ಆಲೋಚನೆ ಹಂಗೆ ಇತ್ತು. ದೇವರ ಆಲೋಚನೆ ಅವನ ಮುಖಾಂತರವಾಗಿ ರಕ್ಷಣೆ ತರಬೇಕಂತ ಹೇಳಿ. ಆದ್ರೆ ಯೋನ ಏನ್ ಮಾಡ್ತಾ ಇದ್ದಾನೆ, ಇದು ನನಗೆ ಸೂಟ್ ಇಲ್ಲ, ಇದು ನನಗೆ ಯೋಗ್ಯ ಇಲ್ಲ, ಇದು ನನಗೆ ಆಗೋಂಗಿಲ್ಲ, ಸುಮ್ನೆ ಅಲ್ಲಿ ಹೋದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ, ಅಲ್ಲಿ ಹೋಗಿ ಯಾಕೆ ನಾನು ಪ್ರಾಣ ಬಿಡಬೇಕು, ಸುಮ್ನೆ ಎಲ್ಲ ಒಂದ್ ಕಡೆ ಊಟ ಸಿಗ್ತಾ ಇದೆ, ಚಲೋ ಇದ್ದೀನಿ, ಹಿಂಗೆ ಬಿಟ್ಟು ಬಿಡೋದ್ರೆ ಚೆನ್ನಾಗಿದ್ದೀನಲ್ಲ ಅಂತ ಹೇಳಿ ದೇವ್ರು ಈ ಕಡೆ ಹೋಗಂದ್ರೆ ಆ ಕಡೆ ಹೋಗಿದ್ದ. ಕರೆಕ್ಟಾ? ದೇವರ ಆಲೋಚನೆ ಹೆಂಗಿತ್ತು, ನಿನಿವೆ ಪಟ್ಟಣಕ್ಕೆ. ಆದ್ರೆ ಅವನ ಆಲೋಚನೆ ಎಲ್ಲಿ ಇತ್ತು, ತರ್ಶೀಸ್ಗೆ ಹೋಗೋದಿತ್ತು. ಆಮೇಲೆ ಇದು ಎರಡು ಬೇರೆ ಬೇರೆ ಡೈರೆಕ್ಷನ್, ಎರಡು ಬೇರೆ ಬೇರೆ ಡೈರೆಕ್ಷನ್. ಅಲ್ಲೂಯ. ಸೊ ಈ ಒಂದು ನಾವಿನ ಹತ್ತಿದ್ರೆ ಹೋಗಿ ಎಲ್ಲಿ ಸೇರ್ತಿತ್ತ, ನಿನಿವೆಗೆ ಹೋಗ್ತಿದ್ದ. ಆದ್ರೆ ಇವ ಹತ್ತಿದ್ದ ತಾರ್ಶೀಸ್ಗೆ ಹೋಗೋದಕ್ಕ ಒಂದು ಧ್ವನಿಯನ್ನು ಏನ್ ಮಾಡಿದ, ಹತ್ತಿದ. ಅಲ್ಲೂಯ. ಆದ್ರೂ ದೇವರ ಆಲೋಚನೆ ತುಂಬಾ ಆಳವಾಗಿದೆ ಪ್ರಿಯರೇ.
ಆಮೇಲೆ ಅವನು ಈ ಕಡೆ ಹೋಗ್ತಾ ಇರುವಾಗ ದೇವರು ಏನ್ ಮಾಡಿದ್ರಂತೆ, ದೊಡ್ಡ ಬಿರುಗಾಳಿ ಬಂತು, ಅಡಚಣೆಗಳು ಬಂತು, ತೊಂದರೆಗಳು ಬಂತು, ಗಲಿಬಿಳಿಗಳು ಬಂತು, ಹೋರಾಟಗಳು ಬಂತು. ಆಮೇಲೆ ಕೊನೆಗೆ ಆ ಒಂದು ದೋಣಿಯನ್ನ ಓಡಿಸ್ಕೊಂಡು ಹೋಗುವಂತ ಮಾಳುಮಿ ಅಂತೀವಿ ಕನ್ನಡದಲ್ಲಿ, ಗೊತ್ತಿಲ್ಲ ಅವ್ರು ಯಾರು ಓಡಿಸೋರು ಯಾರು, ಡ್ರೈವರ್. ಅಂದ್ರೆ ಆ ಡ್ರೈವರ್, ಈಗ ಫ್ಲೈಟ್ ಓಡಿರೋರು ಪೈಲಟ್ ಅಂತೀವಿ, ಅದೇ ಪ್ರಕಾರ ಬಸ್ ಓಡೋರು ಡ್ರೈವರ್ ಅಂತೀವಿ. ನಾವಿಕ ಅಂದ್ರೆ ನಾವಿನ ಡ್ರೈವ್ ಮಾಡುವ ನಾವಿಕ ಅಂತ ಹೇಳುವುದು. ವೆರಿ ಗುಡ್, ಪರವಾಗಿಲ್ಲ. ಕನ್ನಡಿಗರ ಅವ್ರು ಹೇಳಿಲ್ಲ, ಸೊ ಅವ್ರು ಹೇಳಿದ್ರೆ ಗ್ರೇಟ್. ಆಮೇಲೆ ಅದನ್ನು ಸೊ ಓಕೆ, ನಾವಿಕ ಅದ್ರ ಏನ್ ಮಾಡ್ತಿದ್ದ, ಸೊ ಹೋಗ್ತಿದ್ದ. ಯಾಕಂದ್ರೆ ಹೋಗ್ತಾ ಇರುವಾಗ ಅವನಿಗೆ ಒಂದು ಕನ್ಫ್ಯೂಷನ್ ಬಂತು, ಈ ತರ ಗಾಳಿ ಬಿರುಗಾಳಿ ಅಲೆ ಬರಲಿಕ್ಕೆ ಕಾರಣನೇ ಇಲ್ಲ, ಆದ್ರೂ ಈಗ ಬಂದಿದೆ ಅಂದ್ರೆ ಏನೋ ಸಮಥಿಂಗ್ ರಾಂಗ್. ಅವನು ದೇವ್ರ ಮೇಲೆ ನಂಬಿಕಿದ್ದವನು. ಯಾರೋ ಏನೋ ತಪ್ಪು ಮಾಡಿದಾರಪ್ಪ, ಏನು ಗೊತ್ತಿಲ್ಲ, ಒಟ್ಟೆ ಎಲ್ಲಾ ಥಿಂಗ್ಸ್ ಕೆಳಗೆ ಹಾಕಿದ್ರು. ಎಲ್ಲಾ ಥಿಂಗ್ಸ್ ಕೆಳಗೆ ಹಾಕಿದ್ರು ದೋಣಿ ನಿಲ್ತಲ್ಲ, ಅದು ಫುಲ್ ಮುಳುಗ್ಲಿಕ್ಕೆ ಶುರು ಆಗ್ಬಿಡುತ್ತು. ಕೊನೆಗೆ ಎಲ್ಲ ಏನ್ ಮಾಡ್ತಾರೆ, ಯಾರೋ ಏನು ದೇವ್ರಿಗೂ ತಪ್ಪು ಮಾಡ್ಬಿಟ್ಟಿದ್ದಾರೆ, ಚೀಟ್ ಹಾಕಿದ್ರು. ಎಲ್ಲ ಚೀಟ್ ಯಾರ ಹೆಸರು ಬಂತು, ಬಂದೇ ಬಿಡ್ತು. ಅವಾಗ ಒಪ್ಕೊಳ್ತದ, ಹೌದಪ್ಪ ನನ್ನಿಂದಲೇ ಬರ್ಬೇಕು, ದೇವ್ರು ಆ ಕಡೆ ಹೋಗಂತ ಹೇಳಿದ್ರು, ನಾನು ಈ ಕಡೆ ಬಂದೆ, ನನ್ನಿಂದಲೇ ತಪ್ಪಾಯ್ತು, ನನ್ನ ಕಟ್ಟಿ ಏನ್ ಮಾಡ್ಬಿಡ್ರಿ ನೀವು, ನೀರಲ್ಲಿ ಒಗೆದು ಬಿಡ್ರಿ, ಆರಾಮಾಗ್ಬಿಡ್ತೀರಿ ಅಂತ. ಅದೇ ಪ್ರಕಾರ ಅವನ್ ಏನ್ ಮಾಡಿದ್ರು, ನೀರಾಗ ಹೋಗಿದ್ರು, ಅಲ್ಲಿ ಸಮಾಧಾನ ಆಯ್ತು. ಹಲ್ಲೆಲೂಯಾ. ಆದ್ರೆ ದೇವರ ಆಲೋಚನೆ ಅವನನ್ನು ನೀರಾಗ ಒಗೆಯೋದಿಲ್ಲ, ಅವನ ನೆನೆವೆ ಕರ್ಕೊಂಡೋಗುದು. ಆಮೇಲೆ ಹಲ್ಲೆಲೂಯಾ. ಹಂಗಾಗಿ ಅವನನ್ನು ಹೆಂಗು ದೇವ್ರಿಗೆ ಗೊತ್ತಿತ್ತು, ಇವನ್ನ ಹಿಂಗೆ ಹೇಳಿದ್ರೆ ಅವನು ಹಂಗೆ ಹೋಗ್ತಾನೆ, ಆದ್ರೆ ಅವ್ನು ಹಂಗ ಹೋದ್ರು ನಾನು ಅವನ್ನ ಹಿಂಗೆ ಎಳ್ಕೊಂಡ್ ಬರ್ಬೇಕಂತ ದೇವ್ರಿಗೆ ಗೊತ್ತಿತ್ತು. ಹಂಗಾಗಿ ದೇವ್ರು ಏನ್ ಮಾಡಿದ್ರು, ಅವನ ದೋಣಿಯಿಂದನೇ ಒಂದು ಮೀನನ್ನು ರೆಡಿ ಮಾಡಿಯೇ ಕಳಿಸಿದ್ರು. ಆಮೇಲೆ ಹಲ್ಲೆಲೂಯಾ. ಸೊ ಕರೆಕ್ಟ್ ಆಗಿ ಅವನನ್ನು ಹಾಕ್ಲಿಕ್ಕೆ, ಆ ಮೀನು ಅವನನ್ನು ನುಗ್ಲಿಕ್ಕೆ. ಹಲ್ಲೆಲೂಯಾ. ಅವನಿಗೆ ಹೇಳ್ತಾ ಇದ್ದಾನೆ, ಹಗಲು ರಾತ್ರಿ 3 ದಿನ ಮೀನಿನ ಹೊಟ್ಟೆಯಲ್ಲಿ ಪಾತಾಳದಲ್ಲಿ ಕುತ್ಕೊಂಡು ಕತ್ತಲೆಯಲ್ಲಿ ದೇವರನ್ನ ಸ್ತುತಿ ಮಾಡ್ತಿದ್ದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಅಲ್ಲಿ ಆ ಸ್ತುತಿ ಮಾಡ್ತಾ ಇರುವಾಗಲೇ ಆ ಮೀನು ಕರೆಕ್ಟ್ ಆಗಿ ನಿನಿವೆ ಪ್ರಯಾಣ ಮಾಡಿ ಬರ್ತಾ ಇದೆ. ಆಮೇಲೆ ಅವನು ಹೋಗ್ಬೇಕಾಗಿರೋದು ಒಂದು ನಾವಿ, ಆದ್ರೆ ಈಗ ಅವನು ಹೋಗ್ತಾ ಇರೋದು ಒಂದು ಮೀನಿನ ಹೊಟ್ಟೆ. ಹಲ್ಲೆಲೂಯಾ. ಅದ್ರ ಹೊಟ್ಟೆ ದೇವರ ಆಲೋಚನೆ ತುಂಬಾ ಆಳವಾಗಿತ್ತು. ಆಮೇಲೆ ಹಲ್ಲೆಲೂಯಾ. ಈ ನಾವೇ ಒಳಗೆ ಇಷ್ಟು ಕತ್ತಲಿನಲ್ಲಿ, ಇಷ್ಟು ಹೊಳಸಿನಲ್ಲಿ 3 ದಿನ ಕುತ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ, ಆದ್ರೆ ಅಷ್ಟು ದೊಡ್ಡ ಜನಾಂಗ ಅಂತ ದೊಡ್ಡ ಹೊಳಸಿನಲ್ಲಿ ಪಾಪದಲ್ಲಿ ಮುಳುಗಿ ಸಾಯ್ತಾ ಇದ್ದಾರೆ, ಅವರಿಗೋಸ್ಕರ ನೀನು ಹೋಗೋದು ಏನ್ ತಪ್ಪು ಅನ್ನೋದಾಗಿ ದೇವರ ಅದರಲ್ಲಿ ಪಾಠವನ್ನು ದೇವರು ಅವನಿಗೆ ಏನ್ ಮಾಡಿದ್ರು, ಕಳಿಸಿಕೊಟ್ರು ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಸೀದೆ ನಿನೆವೆಗೆ ಹೋಗಿ ಆ ಮೀನ್ ಏನ್ ಮಾಡ್ತಾವ, ಅವನ್ನ ಖಾಲಿ ಉಗುಳಿ ಬಂತು. ಆಮೇಲೆ ಹಲ್ಲೆಲೂಯಾ. ಒಂದು ವೇಳೆ ದೇವರ ಆಲೋಚನೆಗೆ ಒಪ್ಪಿಸಿಕೊಂಡು ಹೋಗೋದಾದ್ರೆ ಆರಾಮಾಗಿ ಮಕ್ಕೊಂಡು ನಿನೆವೆಗೆ ಹೋಗಿ ಸೇರ್ತಿದ್ದ. ಹಲ್ಲೆಲೂಯಾ. ದೇವರ ಆಲೋಚನೆ ವಿರೋಧವಾಗಿ ಓಡಿ ಹೋಗುದಂದ್ರೆ ಆದ್ರೆ ದೇವರು ಬಿಡೋಗಿಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಒಂದು ತೀರ್ಮಾನ ನಮ್ಮ ಜೀವಿತದಲ್ಲಿ ತಗೊಂಡ್ರೆ ಎಂತ ಕಷ್ಟಗಳು ಬಂದ್ರು ದೇವರು ಬಿಡೋಗಿಲ್ಲ, ನಮ್ಮನ್ನು ಹಿಡಿದು ಆರಿಸ್ಕೊಂಡು ಕರ್ಕೊಂಡು ಸೇರಿಸ್ತಾನೆ. ಆಮೇಲೆ ಎಷ್ಟು ದೂರ ಹೋದ್ರು ದೇವರು ನಮ್ಮನ್ನ ಏನ್ ಮಾಡೋಂಗಿಲ್ಲ, ಬಿಡೋದಿಲ್ಲ. ದೇವರು ನಮ್ಮನ್ನು ಚೂಸ್ ಮಾಡಿದ ನನ್ನ ಮೇಲೆ, ದೇವರು ನಮ್ಮನ್ನು ಆರಿಸಿಕೊಂಡಾನೆ, ದೇವರ ಒಂದು ಆಲೋಚನೆ ನಮ್ಮ ಮೇಲೆ ಬಂದು ಬಿಟ್ಟಿದ್ರೆ ಮುಗಿದೋಯ್ತು. ಎಂತ ಒಂದು ರೀತಿ ಇದ್ರು ದೇವರು ನಮ್ಮನ್ನೇ ಉಪಯೋಗಿಸ್ತಾನೆ. ಆಮೇಲೆ ಮೋಶೆ ಕೂಡ ಎಷ್ಟು ಸಾರಿ ತಪ್ಪಿಸ್ಕೊಳ್ಳಿ ಪ್ರಯತ್ನ ಮಾಡಿದಲ್ಲ. ಆಮೇಲೆ ನನಗೆ ಮಾತಾಡಕ್ ಬರೋಂಗಿಲ್ಲ, ತೊದಲು ಮಾತಾಡವ, ನನಗೆ ಬುದ್ಧಿ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂದ್ರೂ ದೇವರು ಬಿಡ್ಲಿಲ್ಲ ಅವನನ್ನ. ನಾನು ನಿನ್ನನ್ನೇ ಆರಿಸಿಕೊಂಡಿನಿ, ನೀನೇ ಹೋಗ್ಬೇಕಂತ ದೇವರು ಹೇಳಿದ್ರು. ಯಾಕಂದ್ರೆ ದೇವರ ಆಲೋಚನೆ ಅವನ ಮೇಲೆ ಇತ್ತು. ಹಲ್ಲೆಲೂಯಾ. ಸೊ ದೇವರ ಆಲೋಚನೆಗಳು ತುಂಬಾ ಆಳವಾಗಿದೆ, ಆದ್ರೆ ಮನುಷ್ಯನ ಆಲೋಚನೆ ಎಲ್ಲ ಬೇರೆ ಹುಷಾರೆ. ಯಾಕಂದ್ರೆ ಅವ್ನು ನೋಡ್ರಿ, ಅವನ ಆಲೋಚನೆ ಮಾಡಿ ಮಾಡಿ ಏನಾಗ್ತಾನೆ. ಜ್ಞಾನೋಕ್ತಿಗಳು 146ನೇ ವಚನ. ಸರಿ, ಕೀರ್ತನೆಗಳು 146, 3 ಮತ್ತು 4. 3 ಮತ್ತು 4ನೇ ವಚನ. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವು. ಆಮೇಲೆ ಅವನ ಸಂಕಲ್ಪವು, ಅವನ ಆಲೋಚನೆಗಳು, ಅವನು ಯಾವಾಗ ಸೆತ್ತೋಗ್ತಾನೆ ಅವನೊಂದಿಗೆ ಅದು ಸೆತ್ತೋಗ್ಬಿಡ್ತಾವ. ಆಮೇಲೆ ಅರ್ಥ ಆಗ್ತಾ ಇದಲ್ಲ ಮನುಷ್ಯನ ಆಲೋಚನೆ. ಅದಕ್ಕೆ ಮನುಷ್ಯನ ನಂಬಬೇಡ್ರಿ. ಆಮೇಲೆ ಕಷ್ಟ ಕಾಲದಲ್ಲಿ ಆಗಿರ್ಲಿ, ಸಂತೋಷದ ಕಾಲದಲ್ಲಿ ಆಗಿರ್ಲಿ, ಯಾರು ನಂಬಬೇಡ್ರಿ, ಮನುಷ್ಯನ ನಂಬಬೇಡ್ರಿ. ಯಾಕಂದ್ರೆ ಅವನು ಸತ್ತಾಗ ಅವನ ದೇಹ ಎಲ್ಲಿಗೆ ಹೋಗುತ್ತೆ, ಮಣ್ಣಿಗೆ ಹೋಗುತ್ತೆ. ಅವನ ಆತ್ಮ ಅವನ ಬಿಟ್ಟು ದೂರ ಹೋಗ್ಬಿಡುತ್ತೆ. ಅವನೊಂದಿಗೆ ಸೇರಿ ಅವನ ಆಲೋಚನೆ ಏನಾಗ್ಬಿಡ್ತಾರೆ,
ಮುಚ್ಚಾಕ್ಬಿಡ್ತಾರೆ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಅವ್ವರು ಕೂಡ ಇಷ್ಟಪಟ್ರು, ನಾನು ನಮ್ಮ ಅಪ್ಪ ಕಡೆದ ಜಾಗ ತಗೊಳ್ಳೇಬೇಕು, ಅದರಲ್ಲಿ ನನ್ನ ಮಗ ಮನೆ ಕಟ್ಟಲೇಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ರು. ಹಲ್ಲೆಲೂಯಾ. ಅದಕ್ಕೋಸ್ಕರ ಎಷ್ಟು ಹೋರಾಡಿದ್ರು, ಹೋಗಿ ತಮ್ಮನ ಜೊತೆ ಫೈಟ್ ಮಾಡಿ ಅಂತ ಇಂತ ಒಂದು ಪ್ಲಾಟ್ ಬರ್ಸ್ಕೊಂಡ್ಬಿಟ್ರು. ಆದ್ರೆ ಆ ಪ್ಲಾಟ್ ನನ್ನ ಹೆಸರು ಬರೆಸ್ಲಿಲ್ಲ. ಒಂದು ವೇಳೆ ಅವ್ರ ಆಲೋಚನೆ ನಾನೇ ನನ್ನ ನೋಡ್ಲಿಲ್ಲ ಅಂದ್ರೆ, ಹೆಂಡತಿ ಮಾತನ್ನು ಕೇಳಿ ನನ್ನ ದೂರ ಮಾಡ್ಬಿಟ್ನಂದ್ರೆ, ಈ ತರ ಆಲೋಚನೆ. ಯಾಕಂದ್ರೆ ನಾನು ಏನ್ ಕೇಳಿದೆ, ಏನ್ ಮಾಡ್ರಿ ಸ್ವಲ್ಪ ಆ ಪ್ಲಾಟ್ ನನ್ನ ಹೆಸರಿಗೆ ಬರೆಸಿದ್ರೆ ಲೋನ್ ಗೀನ್ ತಗೊಂಡು ಮನೆ ಕಟ್ಟಬಹುದು ಅಂತ ಹೇಳಿದೆ. ಈಗಲೇ ನಾನು ಜೀವಂತವಾಗಿರುವಾಗಲೇ ನಿನ್ನ ಹೆಸರು ಬರೆಸ್ಲಿಕ್ಕೆ ಹೇಳ್ತಾ ಇದೀಯಾ ಅಂತೆಲ್ಲ ಆಲೋಚನೆ ಮಾಡಿದ್ರು. ಆದ್ರೆ ಕೊನೆಗೆ ನನ್ನ ಹೆಸರು ಬರೆಸ್ಬೇಕಂತ ಹೋದ್ರು ಅದಾಗ್ಲೇ ಇಲ್ಲ ನನ್ನ ಹೆಸರಿಗೆ. ಆಮೇಲೆ ಅದರಲ್ಲೂ ಸರಿ, ಅದರಲ್ಲಿ ಅವ್ರು ತಮ್ಮ ಹೆಸರಲ್ಲಿ ಬರೆಸ್ಕೊಂಡ್ರ, ಅದರಲ್ಲಿ ಒಂದು ಮನೆ ಕಟ್ಟಿದ್ರ, ಇಲ್ಲ ಮನೆ ಕಟ್ಲಿಕ್ಕೆ ಅನುಕೂಲ ಆಯ್ತಾ, ಅದು ಆಗ್ಲಿಲ್ಲ. ಈಗ ನಾನೇ ಕಟ್ಲಿಕ್ಕೆ ಮುಂದೋಗಿದ್ದೀನ, ಅದೂ ಇಲ್ಲ. ಯಾಕಂದ್ರೆ ಮನುಷ್ಯನ ಆಲೋಚನೆ ಅವನು ಇರೋ ತನಕ ಆಟೆ. ಅವನ್ ಸತ್ತ ಮೇಲೆ ಅವನೊಂದೇ ಅವನ ಆಲೋಚನೆನೂ ಹೋಗ್ಬಿಡತ್ತೆ. ಅಲ್ಲೂಯ್ಯ. ಈಗ ಆ ಜಾಗ ನನಗಷ್ಟೇ ಅಂತ ಇಲ್ಲಿ ನನ್ನ ಮಗನ ತಗೊಂಡ್ರು. ಈಗ ಅದರಲ್ಲಿ 2 ಪಾಲಾಯ್ತು. ಇರೋದು ಒಂದು ಪ್ಲಾಟ್, ಅದರಲ್ಲಿ 2 ಭಾಗ ಆಗ್ಬೇಕು. ಆ 2 ಭಾಗದಲ್ಲಿ ದಾರಿ ಇಲ್ಲ. ಆ ದಾರಿ ಇಲ್ಲದ ಕಡೆ ಅಂದ್ರೆ ಮುಂದಿನ ತಗೋಬೇಕಂದ್ರೆ ಆಗೋಂಗಿಲ್ಲ. ಮುಂದಿನ ಕೊಡೋಲಿಕ್ಕೆ ಅವರು ನಮ್ಮ ಮಾವಂದರು ರೆಡಿನೂ ಇಲ್ಲ. ಈಗ ಮಾರಿದ್ರೆ ಇಷ್ಟು ಮಾರಬೇಕು, ಕೊಟ್ರೆ ಇಷ್ಟನ್ನು ಕೊಡ್ಬೇಕು. ಹಿಂಗ ಪರಿಸ್ಥಿತಿ ಬಂದಿದೆ. ಇದೇ ಮನುಷ್ಯರ ಆಲೋಚನೆ. ಆಮೇಲೆ ಅದರಲ್ಲೂ ಎಷ್ಟು ಗುದ್ದಾಡಿ ಬಿದ್ದಾಡಿ ಬೇಕು, ಆಸ್ತಿ ಬೇಕಂತ ತಗೊಂಡ್ರು ಅನುಭವಿಸ್ಲಿಕ್ಕೆ ಅವರು ಇಲ್ಲ. ಅವ್ರ ಹಿಂದೆ ಬರೋ ಸಂತತಿಯೂ ಸಂತೋಷವಾಗಿ ಅದರಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಮಾರಕ್ಕೂ ಬರೋಂಗಿಲ್ಲ, ಕಟ್ಟೋಕ್ಕೂ ಬರೋಂಗಿಲ್ಲ, ಹಂಗಿದೆ ಅದು. ಆಮೇಲೆ ಹಲ್ಲೆಲೂಯ. ಯಾಕಂದ್ರೆ ಮನುಷ್ಯನು ಇಷ್ಟಪಡ್ಬೋದು, ಆಲೋಚಿಸಬಹುದು, ಆದ್ರೆ ಅದೆಲ್ಲ ಬೇರೆ ವ್ಯರ್ಥ. ಅದಕ್ಕೆ ಮನುಷ್ಯನ್ ನಂಬಬೇಡ್ರಿ. ಆಮೇಲೆ ಅದೆಲ್ಲವೂ ಅವನ್ ಸತ್ತ ಮೇಲೆ ಅವನೊಂದಿಗೆ ಅದು ಏನಾಗ್ಬಿಡತ್ತೆ, ಹೋಗ್ಬಿಡತ್ತೆ. ಆದ ಕಾರಣ ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು? ದೇವರ ಮೇಲೆ ಇರಬೇಕು. ವಾಕ್ಯಗಳನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿ, ನಿನ್ನ ಕಾರ್ಯಭಾವಗಳನ್ನು ಯೆಹೋವನಿಗೆ ವಹಿಸಿಕೊಡು. ನಿನ್ನ ಉದ್ದೇಶಗಳು ಆಗ ನಿನ್ನ ಉದ್ದೇಶಗಳು ಏನಾಗುವುದು? ಸಫಲವಾಗುವುದು. ಅರ್ಥ ಆಯ್ತದೆ ಪ್ರಿಯರೇ? ನಮ್ಮ ಎಲ್ಲಾ ಕಾರ್ಯಗಳನ್ನು ದೇವರಿಗೆ ನಾವೇನ್ ಮಾಡ್ಬೇಕಂತೆ? ಒಪ್ಪಿಸಿಕೊಡಬೇಕು, ಆತನಿಗೆ ಸಮರ್ಪಿಸಬೇಕು. ಅಂದ್ರೆ ಮಾತ್ರ ನಮ್ಮ ಉದ್ದೇಶಗಳನ್ನು ದೇವರು ಏನ್ ಮಾಡ್ತಾನೆ? ಸಫಲಗೊಳಿಸ್ತಾನೆ. ನಮ್ಮ ಆಲೋಚನೆ ಎಲ್ಲ ಬೇರೆ ಕೆಟ್ಟದಾಗೇ ಇರುತ್ತೆ, ಇಲ್ಲಿ ಲೋಕದ ರೀತಿಯಲ್ಲೇ ಇರುತ್ತೆ. ಒಂದಾದ ಪ್ರಯೋಜನವಾಗಿರುತ್ತಾ? ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಆಲೋಚನೆ ಪ್ರಕಾರ ಹೋದ್ರೆ ಒಂದು ಆಗೋದಿಲ್ಲ. ಇದು ದೇವರ ಚಿತ್ತ ಅನುಸಾರವಾಗಿ ದೇವರಿಗೆ ಒಪ್ಪಿಸಿಕೊಡೋದಾದ್ರೆ ದೇವರ ಚಿತ್ತವು ನಮ್ಮ ಸಂಕಲ್ಪಗಳನ್ನು ಏನ್ ಮಾಡ್ತಾನೆ? ದೇವರು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆದ ಕಾರಣ ಏನೇ ಮಾಡ್ಬೇಕಂದ್ರೆ ಫಸ್ಟ್ ಯಾರ ಹತ್ರ ಆಲೋಚನೆ ಕೇಳಬೇಕು? ಆಲೋಚನೆಯಲ್ಲಿ ಶ್ರೇಷ್ಠನಾಗಿರುವಂತ ದೇವರ ಹತ್ರ ಏನ್ ಮಾಡ್ಬೇಕಂತ ನಾವು ಆಲೋಚನೆ ಕೇಳುವವರಾಗಿರ್ಬೇಕು. ಆಲೋಚನೆ, ಯಾಕಂದ್ರೆ ಮನುಷ್ಯರ ಹತ್ರ ಕೇಳುವಂತ ಆಲೋಚನೆ ಅವನ್ನ ಆ ಸಮಯಕ್ಕೆ ಕೊಡ್ತಾನೆ, ಆ ಸ್ಥಿತಿಗೆ ಕೊಡ್ತಾನೆ, ನಮ್ಮ ಮೈಂಡ್ ಸೆಟ್ಗೆ ಕೊಡ್ತಾನೆ, ನಮ್ಮ ಹಿನ್ನಡೆ ನೋಡಿ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಒಂದಿದ್ರಲ್ಲಿ ಕಾಮಿಡಿ ಶೋ ನೋಡ್ತಿದ್ದೆ, ಒಬ್ರು ಬರ್ತಾ ಇರ್ತಾರೆ, ಜೋಶಿಯಲ್ಲಿ ಯಾರೊಬ್ರು ಬರ್ತಾರೆ, ಮನೆ ಬಂದಿರ್ತಾರೆ. ಸೊ ಅವರೆಲ್ಲರೂ ಮನೆಯಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತಾರೆ. ಅವಾಗ ಅವ್ನು ಹೇಳ್ತಾ ಇರ್ತಾನೆ, ನಿನಗೆ ಮಕ್ಕಳು 1, 2, 3, 4 ಮಕ್ಕಳು ನಿನಗೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಮುಖದಲ್ಲಿ ಇರುವಂತ ಎಕ್ಸ್ಪ್ರೆಷನ್ ನೋಡಿನೇ ಅವ್ರ ಜಡ್ಜ್ ಮಾಡಿ ಹೇಳ್ಬಿಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ನಮ್ಮ ದೇವರು ಮುಖವನ್ನು ನೋಡಂಗಿಲ್ಲ, ಹೃದಯದ ಆಳವನ್ನು ನೋಡುವಂತ ದೇವರಾಗಿದ್ದಾರೆ. ಮನುಷ್ಯನ್ ಏನ್ ಮಾಡ್ತಾನ್ರಿ? ಮುಖವನ್ನು ನೋಡಿ ಆ ಸದ್ಯಗೆ ಆಲೋಚನೆ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿ ಕಳಿಸಿ ಬಿಡ್ತಾನೆ. ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಕೂಡ ನನ್ನ ಹತ್ರ ಯಾರ ಆಲೋಚನೆ ಕೇಳಿದ್ರೆ ಏನ್ ಮಾಡ್ತೀನಿ? ಕುತ್ಕೊಂಡು ನಾನೇನ್ ಬಕ್ಕಿರ್ತೀರ ಅವ್ರ ಹಿನ್ನೆಲೆ ಮುನ್ನೆಲೆ ಅದೆಲ್ಲ ನೋಡ್ಕೊಂಡು ನಾನು ಆಲೋಚನೆ ಕೊಡಂಗಿಲ್ಲ. ಆ ಸ್ಥಿತಿಗೆ, ಆ ಟೈಮಿಗೆ ಅವ್ರು ಹೇಳಿದ ಮಾತು ಮೇಲೆ ನಾನು ಜಡ್ಜ್ಮೆಂಟು ಅಥವಾ ಆಲೋಚನೆ ಕೊಟ್ಟು ಬಿಡ್ತೀನಿ. ಯಾವ ಮನುಷ್ಯನ ಆಟೆ ಅಲ್ಲ. ಹಲ್ಲೆಲೂಯಾ. ಸೊ ಆದ ಕಾರಣ ಅದು ಹಂಗಾಗಿ ಯಾವಾಗಲೂ ನಾವು ಒಬ್ರು ಮಾತಾಡ್ತಾ ಇದ್ದಾರೆ, ಒಬ್ರು ನಮ್ಮ ಹತ್ರ ಡಿಸಿಷನ್ ಕೇಳ್ತಾ ಇದಾರೆ ಅಂದ್ರೆ ಏನ್ ಮಾಡುತ್ತೇವೆ? ಎಲ್ಲ ತಿಳ್ಕೊಂಡು ಅವರಿಗೆ ಸಮಾಧಾನ ಆಗುವ ಮಟ್ಟಿಗೆ ನಾವೇನ್ ಮಾಡ್ತಾ ಇರ್ತೇವೆ? ಆಲೋಚನೆ ಕೊಡ್ತಾ ಇರ್ತೇವೆ. ನಿಜವಾದ ಆಲೋಚನೆ ಅವ್ರಿಗೆ ಏನ್ ಮಾಡೋಂಗಿಲ್ಲ, ನಾವು ಕೊಡೋದೇ ಇಲ್ಲ. ಆದ್ರೆ ನಿಜವಾದ ಆಲೋಚನೆ ಕೊಡೋದು ಯಾರು? ಆಲೋಚನೆಯಲ್ಲಿ ಶ್ರೇಷ್ಠನಾಗಿರುವಂತ ದೇವರು ಮಾತ್ರ ನಮ್ಮ ಜೀವಿತದಲ್ಲಿ ಹಿತಚಿಂತಕನಾಗಿದ್ದಾನೆ. ಆಮೇಲೆ
ಹಲ್ಲೆಲೂಯಾ. ಸೊ ಆದ ಕಾರಣ ನಮ್ಮ ಉದ್ದೇಶಗಳನ್ನ ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು, ನಾವು ಒಪ್ಪಿಸಿಕೊಡೋದಾದ್ರೆ ನಮ್ಮ ಎಲ್ಲಾ ಸಂಕಲ್ಪಗಳನ್ನು ದೇವರು ಏನ್ ಮಾಡುತ್ತಾನೆ, ನೆರವೇರಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ವಾಕ್ಯಗಳನ್ನು ಓದಿಕೊಡೋಣ. ಯೆಶಾಯನು 47ನೇ ಅಧ್ಯಾಯ 12-13ನೇ ವಚನ. ಯೆಶಾಯ 47, 12 ಮತ್ತು 13ನೇ ವಚನ. ಎದ್ದು ನಿಲ್ಲು, ಎದ್ದು ನಿಲ್ಲು, ನೀನು ಬಾಲ್ಯಾರಭ್ಯ ಪ್ರಯಾಸಪಟ್ಟು ಅಭ್ಯಾಸಿಸಿರುವ ನಿನ್ನ ಮಂತ್ರ ತಂತ್ರಗಳನ್ನು, ಲೆಕ್ಕವಿಲ್ಲದ ನಿನ್ನ ಮಾಟಗಳನ್ನು ಪ್ರಯೋಗಿಸಿ, ಇದರಿಂದ ಒಂದು ವೇಳೆ ನಿನಗೆ ಪ್ರಯೋಜನವಾದಿತ್ತು, ಒಂದು ವೇಳೆ ನಿನ್ನ ಶತ್ರುವಿನಲ್ಲಿ ಭಯ ಹುಟ್ಟಿತ್ತು. ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಆಮೆನ್. ಖಗೋಳ ತಜ್ಞರು, ಜೋಯಿಸರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧರಿಸಲಿ. ಆಮೆನ್. ಅರ್ಥ ಆಗ್ತಾ ಇದೆಯಾ? ಯೆಶಾಯನು ಹೇಳ್ತಾ ಇದ್ದಾನೆ, ನೀನು ಚಿಕ್ಕ ವಯಸ್ಸಿನಿಂದ ಅನೇಕ ಯೋಚನೆಗಳನ್ನ ಮಾಡ್ತಾ ಬಂದಿದೆಯಲ್ಲ, ಅನೇಕ ನಿಯಮ ನಿಷ್ಠೆಗಳನ್ನ ಮಾಡ್ತಾ ಬಂದಿದೆಯಲ್ಲ, ಅನೇಕ ಕಾರ್ಯಗಳನ್ನ ಮಾಡ್ತಾ ಬಂದಿದೆಯಲ್ಲ, ಅದೆಲ್ಲವನ್ನು ಪ್ರಯೋಗಿಸು. ಅದೇನೋ ಉಪಯೋಗ ಬರತ್ತಾ ನೋಡೋಣ, ಅದರಿಂದ ನಿನ್ನ ಶತ್ರುಗಳು ದೂರ ಆಗ್ತಾರ ನೋಡೋಣ, ಅದರಿಂದ ನಿನ್ ಒಳ್ಳೇದಾಗತ್ತ ನೋಡೋಣ ಅಂತೇಳಿ ಚಾಲೆಂಜ್ ಬಿಡ್ತಾ ಇದ್ದಾರೆ. ಆಮೇಲೆ ನಾವು ಮಾಡುವಂತ ಆಲೋಚನೆ, ನಾವು ನಡ್ಕೊಳ್ಳುವಂತ ಯಾವುದೇ ಮಂತ್ರಗಳಾಗ್ಲಿ, ನಾವು ನಡ್ಕೊಳ್ಳುವಂತ ಯಾವುದೇ ತಂತ್ರಗಳಾಗ್ಲಿ, ನಾವು ವಿಚಾರ ಮಾಡುವಂತ ಯಾವುದೇ ಯುಕ್ತಿಗಳಾಗ್ಲಿ, ಯಾವ್ದು ನಮಗೆ ಏನ್ ಮಾಡೋಂಗಿಲ್ರಿ, ಕೈ ಕೊಡೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅನೇಕರು ದಿನ ನೋಡುತ್ತಾರೆ, ಸಮಯಗಳನ್ನು ನೋಡುತ್ತಾರೆ, ಶಕುನವನ್ನು ನೋಡುತ್ತಾರೆ, ಎಲ್ಲ ಮಾಡುತ್ತಾರೆ. ಒಳ್ಳೇದಾಗತ್ತಾ? ಆಗತ್ತ? ಒಳ್ಳೇದು. ಒಂದು ಮದುವೆ ನಡೆಸಬೇಕಾದ್ರೆ ಅದು ಮುಂಚೆ ಎಷ್ಟು ಯೋಚನೆ ಮಾಡುತ್ತಾರೆ, ಕರೆಕ್ಟಾ? ಒಂದು ಫಸ್ಟ್ ಹುಡುಗಿ ನೋಡ್ತಾರೆ, ಹುಡುಗಿ ಹುಡುಗನ್ ನೋಡ್ತಾರೆ, ಎರಡಕ್ಕೆ ಓಕೆ ಇತ್ತಂದ್ರೆ ಬೇರೆ ಒಂದು ಕಡೆ ಹೋಗ್ತಾರೆ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಕೇಳ್ತಾರೆ, ಹೊಂದತ್ತಾ, ಜಾತಕ ಹಿಡಿದು ನೋಡ್ತಾರೆ, ಹೊಂದತ್ತಾ, ಹೊಂದೋದಿಲ್ವಾ, ಇದು ಹೊಂದೋದಿಲ್ಲ ಅಂದ್ರೆ ಪರಿಹಾರ ಮಾಡು, ಹೊಂದತ್ತಂದ್ರೆ ಆಯ್ತು, ಮುಂದೆ ದಿನ ನೋಡು. ದಿನವನ್ನು ನೋಡ್ಲಿಕ್ಕೆ ಹೋಗುವಾಗ ಆ ದಿನದಲ್ಲಿ ಈ ಶಕುನ ಇದೆ, ಆ ಶಕುನ ಇದೆ, ಆ ದಿನ ಶ್ರೇಷ್ಠ, ಈ ದಿನ ಶ್ರೇಷ್ಠ, ಹಿಂಗ ಒಂದು ಮದುವೆಗೆ ಮುಂಚೆ ಇಷ್ಟೆಲ್ಲಾ ಮಾಡಿ ಕೊನೆಗೆ ದಿನವನ್ನು ಏನ್ ಮಾಡ್ತಾರೆ, ಅವರು ಫಿಕ್ಸ್ ಮಾಡ್ತಾರೆ. ಆ ಫಿಕ್ಸ್ ಮಾಡಿದ ದಿನದಲ್ಲಿ ಮತ್ತೆ ಸುಮ್ಮನೆ ಬಿಡ್ತಾರ? ಅದರಲ್ಲಿ ಕೆಲವೊಂದು ನಿಯಮ ನಿಷ್ಠೆಗಳ ಮಂತ್ರಗಳನ್ನು ಓದಿ ಅದನ್ನ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ಎಲ್ಲಾ ಮಾಡಿ ಮತ್ತೆ ಮುಂದೆ ಹೋಗಿ ಕೊನೆಗೆ ಅದೊಂದು ಸಮಯದಲ್ಲಿ ಏನ್ ಮಾಡಿರ್ತಾರೆ, ತಾಳಿಯನ್ನು ಕಟ್ಟಿಬಿಟ್ಟಿರ್ತಾರೆ. ತಾಳಿ ಕಟ್ಟಿದ ಮೇಲೆ ಬಿಟ್ಬಿಟ್ಟಿರ್ತಾರ. ಅದಕ್ಕೆ ಆದ್ಮೇಲೆ ಕೆಲವೊಂದು ನಿಯಮ ನಿಷ್ಠೆಗಳಿರುತ್ತೆ. ಹಂಗೆ ಏನ್ ಕಾಣುತ್ತಾ ಅಂತ ತೋರಿಸ್ತಾರೆ, ಏನ್ ಕಾಣುತ್ತೋ ಗೊತ್ತಿಲ್ಲ, ಆದ್ರೂ ನಾವ್ ಏನ್ ಮಾಡ್ತೀವಿ, ಕಾಣಿತು ಅಂತ ಹೇಳಲೇಬೇಕಂತೆ, ಅದೊಂದು ನಿಯಮ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು. ಮತ್ತೆ ಏನು ತುಳಿಬೇಕು ಅದನ್ನು ತುಳಿಬೇಕು, ದಾಟಬೇಕು, ಸುತ್ತಬೇಕು, ಇಷ್ಟೆಲ್ಲಾ ಮಾಡಿ ಕಷ್ಟಪಟ್ಟುಕೊಂಡು ಕೊನೆ ತನಕ ಸಂಸಾರದಲ್ಲಿ ಒಟ್ಟೆ ಆಗಿರ್ತಾರ? 500, 600, 1000 ಜನರನ್ನ ಕಾಲದ ಊಟ ಹಾಕಿ ತಾಳಿಗಟ್ಟಿ ಸಂಸಾರ ಮಾಡ್ಬೇಕಂತ ಮುಂದೆ ಕಳಿಸ್ಕೊಟ್ರು ನೀವು ಒಂದು ತೀರ ನಾವೊಂದು ತೀರ ಅಂತ ಅವ್ರು ಬಂದು ನಿಂದಿರ್ತಾವ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ನಿಯಮ ಮಾಡ್ತಾ ಬಂದಿದ್ದೆಲ್ಲ ಅದೆಲ್ಲ ಕಾಪಾಡುತ್ತಾ ನೋಡೋಣ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನೀವು ಮಾಡೋದಾದ್ರೆ ದೇವರ ಸಂಕಲ್ಪ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಎಷ್ಟೋ ಕುಚ್ಚುಕದವರನ್ನು ನೋಡ್ಬಿಟ್ಟಿವಿ. ಎಲ್ಲಾ ಸಂಪ್ರದಾಯಗಳ ಪ್ರಕಾರ ಎಲ್ಲ ಮಾಡಿದವರು ಆ ಸಂಪ್ರದಾಯ ಪ್ರಕಾರ ಜೀವನ ಮಾಡ್ತಾ ಇದ್ದಾರಾ? ಇಲ್ಲವೇ ಇಲ್ಲ. ಅದಕ್ಕೆ ನಾವು ನಮ್ಮ ದೇವರ ಆಲೋಚನೆ ಪ್ರಕಾರ ಏನ್ ಮಾಡ್ಬೇಕು, ಮಾಡುವವರಾಗಿರಬೇಕು. ಅಲ್ಲೆಲ್ಲೂಯ್ಯ. ನಾವು ಯಾವುದನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ಆಲೋಚನೆಯನ್ನು ತಗೊಳ್ಳೋದು ನಮಗೆ ಶ್ರೇಷ್ಠ ಪ್ರಿಯರೇ. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯ ಓದಿಕೊಳ್ಳೋಣ. ಇಬ್ರಿಯ ಪುಸ್ತಕ 4ನೇ ಅಧ್ಯಾಯ 12ನೇ ವಚನ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಇಬ್ಬಾಯಿಯ ಕತ್ತಿಗಿಂತಲೂ ಹತವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ಕೋರಿ ಹೋಗುವಂತದ್ದು. ಆಮೇಲೆ ದೇವರ ವಾಕ್ಯ ಎಂತಂದಿದೆ? ಸಜೀವವಾದದಾಗಿದೆ. ಅದು ಎರಡು ಕಡೆನೂ ಇಬ್ಬಾಯಿ ಕತ್ತಿ ಅಂತ ಇದೆ. ಅದೇನ್ ಮಾಡತ್ತಂತೆ? ಹೃದಯದ ಉದ್ದೇಶಗಳನ್ನು ವಿವೇಚಿಸುವಂತದಾಗಿದೆ. ಅರ್ಥ
ಅರ್ಥ ಆಯ್ತಲ್ರಿ, ನಮ್ಮ ಆಲೋಚನೆಗಳನ್ನ, ನಮ್ಮ ವಿಚಾರಗಳನ್ನ ಅದು ಆಲೋಚಿಸ್ತಾ ಇದೆ ಅಂದ್ರೆ ದೇವರ ವಾಕ್ಯನೇ ಶ್ರೇಷ್ಠ. ದೇವರ ವಾಕ್ಯದಿಂದ ಸಿಗುವಂತ ಆಲೋಚನೆನೇ ಶ್ರೇಷ್ಠ. ಮನುಷ್ಯನ ಒಳಗಿರುವಂತ ಆಲೋಚನೆಗಳನ್ನ ದೇವರ ವಾಕ್ಯ ಏನ್ ಮಾಡುತ್ತೆ? ಇಬ್ಬಾಯಿ ಕತ್ತಿಯಂತೆ ಅದನ್ನು ಬೇರ್ಪಡಿಸ್ತಾ ಇರುತ್ತೆ. ಒಳ್ಳೆಯದನ್ನ ಆರಿಸುತ್ತೆ, ಕೆಟ್ಟದನ್ನು ದೂರ ಮಾಡುತ್ತೆ. ಆಮೆನ್, ಹಲ್ಲೆಲೂಯಾ. ಸೊ ದೇವರ ವಾಕ್ಯವನ್ನು ಓದುವಾಗಲೇ ನಮಗೆ ಆಲೋಚನೆ ಸಿಕ್ಕಿದಂಗೆ. ಆಮೆನ್. ಸೊ ದೇವರ ಹತ್ರ ಹೋಗಿ ನಾನು ಹೆಂಗ ಆಲೋಚನೆ ಕೇಳೋದು ಅಂದ್ರೆ ದೇವರ ಮಾತನ್ನ ಹೇಳುವ ಎಲ್ಲಾ ಸೇವಕರುಗಳು ದೇವರ ಆಲೋಚನೆ ಕೊಡ್ತಾರ ಅಂತ ಹೇಳಿದ ಆಗಂಗಿಲ್ರಿ. ನಾನು ಸರಿ, ನಾನು ಕರೆಕ್ಟಾಗಿ ಆಲೋಚನೆ ಕೊಡ್ತಾ ಇದ್ದೀನಿ ಅಂತ ನಾನು ಹೇಳಿ ಬರೋಂಗಿಲ್ಲ. ಆಮೆನ್, ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯ ನಮ್ಮ ಹೃದಯದ ಆಲೋಚನೆಗಳನ್ನ ಏನ್ ಮಾಡುತ್ತೆ? ಅದು ವ್ಯತ್ಯಾಸಪಡಿಸಿ ಅದನ್ನು ನಮಗೆ ತಿಳಿಪಡಿಸುತ್ತೆ. ಸೊ ಆದ ಕಾರಣ ದೇವರ ವಾಕ್ಯದ ಪ್ರಕಾರ ನಾವು ಏನ್ ಮಾಡಬೇಕು? ನಮ್ಮ ಆಲೋಚನೆಗಳನ್ನು ಒಪ್ಪಿಸಿಕೊಡಬೇಕು. ಆಲೋಚನೆ ಮಾಡೋದಕ್ಕೆ ಮುಂಚೆ ದೇವರ ವಾಕ್ಯ ನಿಜವಾಗಲು ಏನೋ ಒಂದು ವಿಚಾರ ಮಾಡ್ತಾ ಇದ್ರೆ ಆ ಟೈಮಲ್ಲಿ ಬೈಬಲ್ ತಗೊಂಡು ಹೋದ್ರಿ, ಆ ಬೈಬಲ್ ವಾಕ್ಯವು ಆ ತಕ್ಕ ಹಾಗೆ ನಮಗೆ ಆಲೋಚನೆ ಕೊಡ್ತಾ ಇರುತ್ತೆ. ಸೋತು ಹೋಗಿರುವಾಗ ಅಥವಾ ಡಿಸಿಷನ್ ತಗೊಳ್ಳೋದು ಮುಂಚಿತವಾಗ ಅಥವಾ ಏನೋ ಒಂದು ವಿಧದಲ್ಲಿ ಸಂತೋಷ ಪಡ್ತಾ ಇರುವಾಗ ಒಂದೊಂದು ಸಮಯದಲ್ಲಿಯೂ ಈ ದೇವರ ವಾಕ್ಯವು ನಮಗೆ ಆಲೋಚನೆ ಕೊಡ್ತಾ ಇರುತ್ತೆ ಪ್ರೇರೆ. ಆಮೆನ್, ಹಲ್ಲೆಲೂಯಾ. ಸೊ ಆದ ಕಾರಣ ಈ ದೇವರ ವಾಕ್ಯಗಳನ್ನು ಏನ್ ಮಾಡ್ಬೇಕು? ನಾವು ತಿಳಿದುಕೊಂಡು ಆಲೋಚನೆ ಮಾಡೋದಾಗಿದ್ರೆ ದೇವರ ಉದ್ದೇಶಗಳನ್ನು ಏನ್ ಮಾಡ್ತಾ ಇದ್ದಾನೆ? ಸಫಲಗೊಳಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರ ಆಲೋಚನೆ ಚೆನ್ನಾಗಿದೆ. ದಾವೀದನ ಜೀವಿತದಲ್ಲಿ ಆಗಿರುವಂತಹ 1ನೇ ಸಾಮುವೇಲ 25ನೇ ಅಧ್ಯಾಯ 33ನೇ ವಚನ. 1ನೇ ಸಾಮುವೇಲ 25ನೇ ಅಧ್ಯಾಯ 33ನೇ ವಚನ. ಸ್ವಹಸ್ತದಿಂದ ಭೂಮಿ ತಿರಿಸಿ. 1ನೇ ಸಾಮುವೇಲ 25ನೇ ಅಧ್ಯಾಯ 33ನೇ ವಚನ. ಸ್ವಹಸ್ತದಿಂದ ಭೂಮಿ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ ಸರಿ. ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ನಿಜವಾಗಿ ನಾಳೆ ಬೆಳಗಾಗುವಷ್ಟರಲ್ಲಿ ನಾಬಾಲನವರಲ್ಲಿ ಒಬ್ಬ ಗಂಡಸನಾದರೂ ಉಳಿಯುವುದಿಲ್ಲ ಎಂದು ಹೇಳಿ. ಆಮೆನ್. 32ನೇ ವಚನ. ಆಗ ದಾವೀದನು ಅಬೀಗೈಲಳಿಗೆ, ಈ ಹೊತ್ತು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಸ್ವಹಸ್ತದಿಂದ ಮುಗಿ ತೀರಿಸಿ ರಕ್ತಾಪಾರದಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾರ್ಹವೇ ಸರಿ. ನೀನು ನಿನ್ನ ಬುದ್ಧಿಯು ಎಂಬುದಾಗಿ ಕೊಟ್ಟಿದ್ದಾರೆ. ಇಂಗ್ಲಿಷ್ ನಲ್ಲಿ ಓದಿನ 33. And blessed is your advice. And blessed and it gives advice. ಅಂದ್ರೆ ನೀನು ನಿನ್ನ ಆಲೋಚನೆಯು ಆಶೀರ್ವಾದವನ್ನು. ಆಮೆನ್. ನೀನು ಮತ್ತೆ ನಿನ್ನ ಆಲೋಚನೆ ಆಶೀರ್ವಾದವಾಗಿರಲಿ ಎಂಬುದಾಗಿ. ಯಾಕಂದ್ರೆ ದಾವೀದನು ಒಬ್ಬರನ್ನ ಕೊಲ್ಲಲಿಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಆಯ್ತಂದ್ರೆ ಒಂದು ಹೆಲ್ಪ್ಗೋಸ್ಕರ ಆ ಕಡೆ ಹೋಗ್ತಿದ್ದ. ಆದ್ರೆ ಆ ಒಂದು ವ್ಯಕ್ತಿ ಏನ್ ಮಾಡ್ಲಿಲ್ಲ? ಹೆಲ್ಪ್ ಮಾಡ್ಲಿಲ್ಲ. ಯಾರು ಆ ವ್ಯಕ್ತಿ? ನಾಬಾಲ್ ಅಂತ ಒಂದು ವ್ಯಕ್ತಿ. ಅವನೇನ್ ಮಾಡ್ಲಿಲ್ಲ? ಹೆಲ್ಪ್ ಮಾಡ್ಲಿಲ್ಲ. ಸೊ ಈ ಸುದ್ದಿ ಕೇಳಿದ ತಕ್ಷಣ ದಾವೀದನ ಸಿಟ್ಟು ಬರ್ತಾ ಇದೆ. ಸೊ ದೇವರ ಮಕ್ಕಳಾಗಿರೋದು ನಾವುಗಳು ಇಷ್ಟು ಕಷ್ಟಪಟ್ಟು ಆ ಕಡೆ ಒಂದು ಹೆಲ್ಪ್ಗೋಸ್ಕರ ಹೋಗಿವಿ, ಅವನಿಗೆ ಇದ್ರೂ ಮಾಡ್ಲಿಲ್ಲ ಅಂತ ಹೇಳಿ ಸಿಟ್ಟಿನಲ್ಲಿ ಅವನು ಕೊಲ್ಲಬೇಕಂತ ದಾವೀದ ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಆವಾಗ ಈ ವಿಷಯವನ್ನು ತಿಳಿದುಕೊಂಡಂತ ನಾಬಾಲ್ನ ಹೆಂಡತಿ ಅಬಿಗೈಲ್ ಏನ್ ಮಾಡ್ತಾ ಇದ್ದಾಳೆ? ಎದುರುಗೊಂಡು ಬರ್ತಾ ಇದ್ದಾಳೆ ದಾವೀದನಿಗೆ. ಎದುರುಗೊಂಡು ಬಂದು ದಾವೀದನಿಗೆ ಒಂದು ಆಲೋಚನೆ ಕೊಡ್ತಾ ಇದ್ದಾಳೆ. ಸ್ವಾಮಿ, ನನ್ನ ಗಂಡ ನಾಬೇಲ ಅವನ ಹೆಸರು ತಕ್ಕಂತೆ ಇದ್ದಾನೆ. ಅವನ ಹೆಸರು ತಕ್ಕಂತೆ ಇದ್ದಾನೆ. ಅವನ ಹೆಸರು ಅಂದ್ರೆ ಏನದು? ಹುಚ್ಚ. ಆಮೇಲೆ ಅದರಲ್ಲೂ ಅವನ ಹೆಸರೇ ಹುಚ್ಚ ಅಂತ ಹೇಳಿ. ಹಂಗಾಗಿ ಅದಕ್ಕೆ ನೀವೇನ್ ಮಾಡ್ಬೇಡ್ರಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸುಮ್ನೆ ನಿಮ್ಮ ಒಳ್ಳೆ ಕೈಗಳಿಂದ ಅವನ್ನ ಕೊಂದು ಆ ರಕ್ತದಿಂದ ನೀವು ಪಾಪಗ್ರಸ್ತರಾಗಬೇಡ್ರಿ ಎಂಬುದಾಗಿ ಅವನ ಹೆಂಡತಿ ಬಂದು ಅಡ್ಡ ಬಿದ್ದು ಕೇಳಿಕೊಳ್ತಾ ಇದ್ದಾಳೆ. ಆವಾಗ ದಾವೀದನಿಗೆ ಅರಿವು ಬರ್ತಾ ಇದೆ, ನಿನ್ನನ್ನ ಕಳಿಸಿಕೊಟ್ಟ ದೇವರಿಗೆ ಸ್ತೋತ್ರ. ಆಮೆನ್. ದೇವರು ಸಮ್ಟೈಮ್ಸ್ ನಮ್ಮ ಜೀವಿತದಲ್ಲಿ ಒಳ್ಳೆ ಆಲೋಚನೆ ಕರ್ತರಗಳನ್ನ ಕಳಿಸಿಕೊಡ್ತಾರೆ ಪ್ರೇಯರ್. ನಾವು ಕಷ್ಟದಲ್ಲಿದ್ದಾಗ ದೇವರಂತ ಬಂದ್ರು ನೋಡ್ರಿ, ಅಷ್ಟು ಗಲಿಬಿಳಿನಲ್ಲಿ ಕುತ್ಕೊಂಡಿದ್ದೆ, ನೀವು ಬಂದ ಮೇಲೆ ಈಗ ಸ್ವಲ್ಪ ಸಮಾಧಾನ ಆಯ್ತು. ಅನೇಕ ಜನರು ನಮ್ಮ ಜೀವಿತದಲ್ಲಿ ಹೇಳಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ದಾವೀದನ ತಪ್ಪು ಮಾಡ್ಲಿಕ್ಕೆ ಹೋಗ್ತಾ ಇರುವಾಗ ಆ ತಪ್ಪನ್ನು ತಡೆಗೊಳಿಸ್ಲಿಕ್ಕೋಸ್ಕರ ದೇವರ ಅಬಿಗೈಲ್ ಏನ್ ಮಾಡಿದ್ರು?
ಕಳಿಸಿಕೊಟ್ರು. ಆಗ ಅವನು ದೇವರಿಗೆ ಸ್ತೋತ್ರ ಮಾಡ್ತಾನೆ, ನೀನು ನಿನ್ನ ಆಲೋಚನೆಯು ಆಶೀರ್ವಾದವಾಗಿತ್ತು ಎಂಬಲ್ಲ. ಆಮೇಲೆ ಅಲ್ಲೋಯ. ಸೊ ನಮ್ಮ ಜೀವಿತದಲ್ಲಿ ಕೂಡ ಅನೇಕರು ಏನ್ ಮಾಡ್ತಾ ಇದಾರೆ ಪ್ರಿಯರೇ, ಆಲೋಚನೆ ಕೊಡ್ಲಿಕ್ಕೆ ಬರ್ತಾರೆ, ಆದ್ರೆ ನಾವು ತಿರಸ್ಕರಿಸ್ತಾ ಇರ್ತೇವೆ. ಆದ್ರೆ ದೇವರು ಕಳಿಸಿಕೊಟ್ಟಿರುವಾಗ ಆಲೋಚನೆ ನಾವು ಏನ್ ಮಾಡ್ಬೇಕು, ಹೊಂದಿಕೊಳ್ಳಿಕ್ಕೆ ರೆಡಿಯಾಗಿರ್ಬೇಕು. ಅಲ್ಲೂಯ. ಯಾಕಂದ್ರೆ ಅಭಿಗಯನ್ನ ಕಳಿಸಿಕೊಡುವಾಗ ಆಮೇಲೆ ವಿಚಾರ ಮಾಡ್ತಾ ಇದ್ದಾನೆ, ಹೌದು ಒಂದ್ ವೇಳೆ ಹೋಗಿ ನಾನು ಕೊಂದು ಬಿಟ್ಟಿದ್ರೆ ತಪ್ಪು ಮಾಡ್ತಿದ್ದೆ, ಅವನು ಹುಚ್ಚ, ಅವನ್ನ ಕೊಂದು ಅವನ ತಪ್ಪನ್ನು ನಾನು ಯಾಕೆ ಹೊರಿಸ್ಕೋಬೇಕಾಗಿತ್ತು ಅಂತ ಹೇಳಿ ಆಮೇಲೆ ಆಲೋಚನೆ ಮಾಡಿದ ಪ್ರಿಯರೇ. ಅಲ್ಲೂಯ. ಸೊ ನಮ್ಮ ಜೀವಿತದಲ್ಲಿ ಕೂಡ ದೇವರ ಇಂಥ ಆಲೋಚನೆ ಕರ್ತರಗಳನ್ನು ಏನ್ ಮಾಡ್ತಾರೆ, ಕಳಿಸಿಕೊಡ್ತಾನೇ ಇರ್ತಾರೆ. ಸೊ ಅದಕ್ಕೆ ತಕ್ಕಂತೆ ನಾವೇನ್ ಮಾಡ್ಬೇಕು, ನಮ್ಮನ್ನ ಒಪ್ಪಿಸಿಕೊಟ್ಟು ನಡೆಯೋದಾದರೆ ದೇವರ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾಗಿ ಇರುತ್ತೆ. ಅದು ತುಂಬಾ ಆಳವಾಗಿ ಇರುತ್ತೆ. ಅದು ನಮ್ಮ ಹಿತಕ್ಕೋಸ್ಕರನೇ ಇರುತ್ತೆ. ದೇವರ ಸಂಕಲ್ಪ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಏನ್ ಮಾಡುತ್ತೆ, ನೆರವೇರುತ್ತೆ. ಸೊ ದೇವರು ನಮಗೋಸ್ಕರ ಆಲೋಚನೆ ಕೊಡುವವರನ್ನು ಸಹ ಏನ್ ಮಾಡ್ತಾರೆ, ಕಳಿಸಿಕೊಡುವವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದೇ ಕಾರಣ ಕೆಲವೊಂದು ಸೇವಕರುಗಳು, ಕೆಲವೊಂದು ಭಕ್ತರುಗಳು ನಮಗೆ ಕೊಡುವಂತ ಆಲೋಚನೆ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಯಾರಾಗಿರಲಿ, ಅದು ನಮ್ಮ ಹಿತಕ್ಕೋಸ್ಕರ ಇರೋದಾದ್ರೆ ಆ ಆಲೋಚನೆ ಏನ್ ಮಾಡ್ಬೇಕು, ನಾವು ತಗೊಳ್ಳೇಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಆಲೋಚನಿತವಾಗಿ ದೇವರು ಏನ್ ಮಾಡ್ತಾರೆ ನಮ್ಮ ಜೀವಿತದಲ್ಲಿ ಖಂಡಿತವಾಗಿಯೂ ಒಳ್ಳೆದನ್ನ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು ಸಾರಿ ಅದೇ ಯೆರೆಮೀಯ 32ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು, ನೀನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡಬೇಕೆಂದು ನರ ಜನ್ಮದವರ ಮಾತುಗಳನ್ನೆಲ್ಲ ಕಣ್ಣಾರೆ ನೋಡುತ್ತಿ. ಆಮೇಲೆ ಅವನೆಲ್ಲಾ ನಡತೆಗಳನ್ನ ಮಾತುಗಳನ್ನ ಏನ್ ಮಾಡ್ತೀನಿ, ನೀನು ಕಣ್ಣಾರ ನೋಡುತ್ತಿ. ಹೋದ ವಾರನೇ ಹೇಳಿದೆ. ಸೊ ದೇವರ ಸೇವಕರು ಜಾನ್ ವೆಸ್ಲಿ ಅವರು ನಮಗೆ ಕೊಡುವಂತ ಕೆಲವೊಂದು ಆಲೋಚನೆಗಳು, ದೇವರ ಮಕ್ಕಳು ಯಾವ ರೀತಿಯಾಗಿ ಬೆಳಿಬೇಕು, ಅವ್ರು ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಕೆಲವೊಂದು ಆಲೋಚನೆಗಳು ಏನ್ ಮಾಡಿದ್ದಾರೆ ನಮಗೋಸ್ಕರ. ಕೆಲವೊಂದು ಕ್ರಮಗಳನ್ನ ನಾವು ಅಡ್ವೈಸ್ ಅಂತ ತಗೋಬಹುದು, ಅಥವಾ ಆಲೋಚನೆ ಅಂತ ತಗೋಬಹುದು, ಅಥವಾ ಬೇರೆ ಏನಾದ್ರು ನಿಮಗೆ ಅದು ಒಂದು ಒಳ್ಳೆ ಮಾತುಗಳು, ಥಾಟ್ಸ್ ಅಂತ ನೀವು ತಗೊಂಡ್ರು ಪರವಾಗಿಲ್ಲ. ಆದ್ರೆ ಅದನ್ನು ತಗೊಳ್ಳುವಾಗ ನಿಜವಾಗ್ಲೂ ನಾವು ಬೆಳಿಲಿಕ್ಕೆ ಅದು ಅನುಕೂಲವಾಗಿರುತ್ತೆ. ಓದಿಕೊಳ್ಳೋಣ. ಆ ಒಂದು ವ್ಯಕ್ತಿ ಫಸ್ಟ್ ಹೇಳಿದ ಮಾತು ಏನಂದ್ರೆ, ಯಾವಾಗಲೂ ನೀವು ಆಕ್ಟಿವ್ ಆಗಿರು. ಆಮೇಲೆ ಫಸ್ಟ್ ಏನದು, ಯಾವಾಗಲೂ ಹೆಂಗಿರ್ಬೇಕು, ನಾವು ಆಕ್ಟಿವ್. ಒಂದು ಕೆಲಸ ಬಂತಂದ್ರೆ, ಯಾವ್ದೋ ಒಂದು ಕಾರ್ಯ ಬಂತಂದ್ರೆ ಅದನ್ನ ನಾವು ಇಂಟ್ರೆಸ್ಟ್ ಕೊಟ್ಟು ಏನ್ ಮಾಡ್ಬೇಕಂತ ನಾವು ಮಾಡಬೇಕು. ಅಂದ್ರೆ ಆಕ್ಟಿವ್ ಆಗಿ ತೋರಿಸ್ಕೋಬೇಕು. ಲೇಸಿನೆಸ್ ಇರಬಾರ್ದು ಅಂತ ಅರ್ಥ. ಆಮೇಲೆ ದೇವರ ಮಕ್ಕಳು ಎಂದಿಗೆ ಹೆಂಗಿರಬಾರ್ದು, ಸೋಮಾರಿನ ದೇವರಿಗೆ ಇಷ್ಟನೇ ಇಲ್ಲ. ಯಾಕಂದ್ರೆ ಜ್ಞಾನೋಕ್ತಿಗಳು ಕೂಡ ಅನೇಕ ಮಾತುಗಳು ದೇವರು ಹೇಳಿದ್ದಾನೆ. ಸೋಮಾರಿಯೇ ಎಷ್ಟು ಮಟ್ಟಿಗೆ ನಿದ್ದೆ ಮಾಡ್ತಿ, ತುಕ್ಕಡಿಸ್ತಿ ಎಂಬುದಾಗಿ ದೇವರು ಗದರಿಸ್ತಾ ಇರ್ತಾನೆ. ಸೋಮಾರಿ ಮನೆಯಲ್ಲಿ ದರ್ದ್ರ ಬರುತ್ತೆ ಅಂತ ದೇವರು ಹೇಳಿದ್ದಾರೆ. ಸೊ ಆದ ಕಾರಣ ದೇವರ ಮಕ್ಕಳು ಯಾವಾಗಲೂ ಹೆಂಗಿರ್ಬೇಕಂದ್ರೆ ಆಕ್ಟಿವ್ ಆಗಿ ಚುರುಕಾಗಿರ್ಬೇಕು. ಯಾವ ಕೆಲಸ ಕೊಟ್ಟರು ಪಟ್ 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 ಅಂತ ಮಾಡುವಂತ ಒಂದು ಗುಣ, ಆಕ್ಟಿವ್ನೆಸ್ ಅವನಲ್ಲಿ ಇರಬೇಕು. ಒಂದು. ಎರಡನೇದು, ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಬಾರದು. ದೇವರು ವೇಸ್ಟ್ ಮಾಡಬಾರದು. ಅದು ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಅದು ಬೆಳೆ ಇಲ್ಲದಂತ ಎನಿಸಿ ಅದನ್ನ ಉಪಯೋಗಿಸಿಕೊಳ್ಳ್ರಿ, ಪ್ರಯೋಜನ ಪಡಿಸಿಕೊಳ್ಳ್ರಿ ಎಂಬುದಾಗಿ ದೇವರೇ ಹೇಳಿದ್ದಾನೆ ದೇವರ ವಾಕ್ಯದಲ್ಲಿ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ದೇವರ ಮಕ್ಕಳು ಖಂಡಿತವಾಗಿ ಏನ್ ಮಾಡಬಾರದು, ವೇಸ್ಟ್ ಮಾಡಬಾರದು. ಸೊ ಒಂದು ಕಡೆ ಹೋಗ್ತಾ ಇದೀವ, ಎಷ್ಟು ಇರ್ಬೇಕು ಅಷ್ಟಿರ್ಬೇಕು. ಹೆಚ್ಚಿನ ಹೊತ್ತು ಅಲ್ಲಿ ಇದ್ರೆ ನಮ್ಮ ಹೆಸರು ಡ್ಯಾಮೇಜ್ ಆಗುತ್ತೆ ಅಂತ ಅರ್ಥ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಗ್ತದಲ್ಲ. ಸೊ ದೇವರ ಮಕ್ಕಳು ಒಂದು ಕೆಲಸಕ್ಕ ಹೋಗ್ರಿ, ಕೆಲಸ ಮುಗೀತಾ ರೈಟ್ ಬರ್ತಾ ಇದೆ, ಒಬ್ರ ಮನೆಗೆ ಹೋಗ್ರಿ, ನಿಮ್ ಕೆಲಸ ಮುಗೀತಾ, ಮಾತಾಡೋದು ಮುಗೀತಾ, ಬಂದು ಬಿಡ್ರಿ. ಅದಕ್ಕಿಂತ ಹೆಚ್ಚಿನ ಹೊತ್ತು ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ವ್ಯವಹಾರದಲ್ಲಿ ನಾವೇನು ಮಾಡಬಾರ್ದು, ಸಮಯವನ್ನ ವ್ಯರ್ಥ ಮಾಡಬಾರದು. ಆಮೇಲೆ ಹಲ್ಲೆಲೂಯಾ. ಒಂದು ವೇಳೆ ವ್ಯರ್ಥ ಮಾಡಿದ್ರೆ ಮುಗೀತು. ಆಮೇಲೆ ಹಲ್ಲೆಲೂಯಾ. ಒಂದು ನಾವು ಕೆಟ್ಟು ಹೋಗ್ತೀವಿ, ಇಲ್ಲ ಅಂದ್ರೆ ಏನಾಗತ್ತೆ, ಅವ್ರನ್ನ ಕೆಡಿಸ್ತೀವಿ ಅಂತ ಅರ್ಥ. ಹಲ್ಲೆಲೂಯಾ. ಆದ ಕಾರಣ ಸಮಯವನ್ನು ಏನ್ ಮಾಡಬಾರ್ದು, ಸುಮ್ಮನೆ ನಾವು ವ್ಯರ್ಥ ಮಾಡಬಾರ್ದು. ಇದು ಎರಡನೇದು. ಮೂರನೇದಾಗಿ ಅವ್ರು ಹೇಳ್ತಾ ಇರೋದು, ಯಾವಾಗಲೂ ದೇವರಿಗೆ ಪರಿಶುದ್ಧ, ದೇವನು ಪರಿಶುದ್ಧ ಎಂಬ ಒಂದು ನಿಯಮ ನಿಮ್ಮ ಹೃದಯದಲ್ಲಿ ಒಂದು ಕಾನೂನಾಗಿ ಇಟ್ಕೋಬೇಕಂತೆ. ಅರ್ಥ ಆಯ್ತಲ್ಲ. ಸೊ ಕಿಂಡಲ್ ಮಾತಾಡೋದು, ಕಾಮಿಡಿ ಮಾತಾಡೋದನ್ನು ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ನೀನು ಯಾರು, ಪರಿಶುದ್ಧರು. ದೇವರು ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧ, ನೀವು ಸಹ ಹೆಂಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು.
ಸೊ ಆದ ಕಾರಣ ಒಬ್ಬರ ಹತ್ರ ಮಾತಾಡೋದು ಮುಂಚಿತವಾಗಿ ನಮ್ಮಲ್ಲಿ ಈ ವಿಚಾರ ಬರ್ಬೇಕು, ಏನಂತೆ ದೇವರ ಪರಿಶುದ್ಧ. ಅದಕ್ಕೆ ನಾವು ಒಬ್ರೊಬ್ರು ಭೇಟಿ ಆಗುವಾಗ ಏನಂತೀವಿ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ವಿ. ಕಾರಣ ಏನಂದ್ರೆ ನಮ್ಮ ಭೇಟಿ ದೇವರ ಮಹಿಮೆಯಾಗಿರಲಿ. ಆಮೇಲೆ ಅದು ದೇವರಿಗೆ ಒಳ್ಳೇದಾಗಿರಲಿ ಅಂತ ಉದ್ದೇಶದಿಂದಲೇ ಪ್ರೈಸ್ ದ ಲಾರ್ಡ್ ಅಂತ ಹೇಳೋದು. ಹಲ್ಲೆಲೂಯಾ. ಸೊ ಅಲ್ಲಿ ಹೋಗಿ ನಾವು ದೇವರ ವಿಷಯಗಳನ್ನು ಹೆಚ್ಚಾಗಿ ಮಾತಾಡಿದ್ರೆ ಅವ್ರು ಆತ್ಮೀಕವಾಗಿ ಬೆಳಿಲಿಕ್ಕೆ ಅನುಕೂಲವಾಗುತ್ತೆ. ನಾವು ಮಾತಿನಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಯಾವ ಮಾತನ್ನ ಇಷ್ಟಪಡ್ತಾರೆ, ಯಾವ ಮಾತನ್ನ ಇಷ್ಟಪಡೋಗಿಲ್ಲ. ದೇವರ ಮಾತನ್ನ ಜಾಸ್ತಿ ಇಷ್ಟಪಡೋದಿಲ್ಲ ಅಂದ್ರೆ ನಮ್ಮ ಲೌಕಿಕವಾದ ಮಾತುಗಳನ್ನು ಕಡಿಮೆ ಮಾಡ್ಬಿಟ್ಟು ಅಲ್ಲಿಂದ ರೈಟ್ ಬಿಟ್ಬಿಡೋದು ಉತ್ತಮ. ಆಮೇನ್. ಇಲ್ಲಾಂದ್ರೆ ಅವರೊಂದಿಗೆ ಸೇರಿ ನಾವು ಹಾಳಾಗ್ಬಿಡ್ತೀವಿ. ಹಲ್ಲೆಲೂಯಾ. ಆಮೇಲೆ ಕೇಳಿ ಕಿಂಡಲ್ ಅಂದ್ರೆ ಏನದು? ಕೇಳಿ ಅಂದ್ರೆ ಏನು? ಜೋಕ್ಸ್ ಮಾಡೋದು, ಅವ್ರನ್ನ ಕಾಮಿಡಿ ಮಾಡೋದು. ಸೊ ಇದು ಏನಾಗುತ್ತೆ, ಒಂದು ಟೈಮ್ ಮಿಕ್ಕುವಾಗ ಅದು ಇರಿಟೇಟ್ ಆಗುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಲ್ಲ? ಸೊ ಹಂಗಾಗಿ ಒಂದು ಕಡೆ ಹೋಗುವಾಗ ನಾನು ಹೋಳಿ, ನಾನು ಪರಿಶುದ್ಧವಾದ ಮಾತುಗಳನ್ನ ಸಾಧ್ಯವಾದ ಮಟ್ಟಿಗೆ ಇಡಬೇಕು. ಯಾಕಂದ್ರೆ ನಾನು ಕೇಳಿ ಕಿಂಡಲ್ ಮಾಡ್ತಾ ಇರುವಾಗ ನಾನು ಸೀರಿಯಸ್ ಮಾತುಗಳು ಸಹ ಒಂದು ದಿನ ಕೇಳಿ ಕಿಂಡಲ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಎಷ್ಟು ಬೇಕೋ ಅಷ್ಟೇ ಏನಿರ್ಬೇಕು, ನಮ್ಮ ಮಾತು ಇರಬೇಕು. ಯಾಕಂದ್ರೆ ನಾವು ಪರಿಶುದ್ಧರು. 4ನೇದಾಗಿ ಆಪೋಸಿಟ್ ಸೆಕ್ಸ್ ಹತ್ರ ಹೆಚ್ಚಾಗಿ ಕುತ್ಕೊಂಡು ಮಾತಾಡಬಾರದು. ಅವ್ರು ಹೇಳಿದ ಮಾತು 4ನೇ ಅಂದ್ರೆ ಆಪೋಸಿಟ್ ಸೆಕ್ಸ್ ಅಂದ್ರೆ ಏನು? ಸೊ ಒಂದು ಗಂಡಸು ಒಂದು ಸಂಬಂಧ ಇಲ್ಲದ ಹೆಂಗಸ ಹತ್ರ, ಥರ್ಡ್ ಪರ್ಸನ್ ಆಗಿರುವಂತ ಹೆಂಗಸ ಹತ್ರ ಅದು ಯಾವ ರೀತಿಯಾಗಿ ಇರಲಿ, ನಾನು ಸುಮ್ಮನೆ ಕುತ್ಕೊಂಡು ಮಾತಾಡಿದ ಅಂತ ಹೇಳಬಾರದು. ಸೊ ಅಪೋಸಿಟ್ ಜೆಂಡರ್ ಹತ್ರ ಮಾತಾಡ್ತಾ ಇರುವಾಗ ನಾವು ಹೆಂಗಿರ್ಬೇಕು, ಸ್ವಲ್ಪ ಹೆಚ್ಚಿನ ಹೊತ್ತು ಕುತ್ಕೊಂಡು ಮಾತಾಡಬಾರ್ದು. ಅನೇಕರು ಹೇಳಿರ್ತಾರೆ, ನನ್ನ ತಂಗಿರಿಯವರು, ನನ್ನ ತಂಗಿ ಅಂತ ಮಾತಾಡಿದೆ. ನಿನಗೆ ತಂಗಿಯಾಗಿ ಇರ್ಬೋದಪ್ಪ, ಆದ್ರೆ ನಿನ್ನ 4 ಕಣ್ಣು ನೋಡ್ತಾ ಇದೆ, ಸಾವಿರಾರು ಕಣ್ಣುಗಳು ನಿನ್ನ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಆದ ಕಾರಣ ನಿನಗೆ ಯಾಕಂದ್ರೆ ಅದು ಸಮಟೈಮ್ಸ್ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಇರಿಟೇಟ್ ಆಗುತ್ತೆ, ಅವ್ರಿಗೆ ತಪ್ಪು ಮಾತಾಗತ್ತೆ. ಅರ್ಥ ಆಗ್ತಾ ಇದಲ್ಲ? ಸೊ ನಾವು ಕೂಡ ಏನೋ ಒಂದು ಹೆಲ್ಪ್ ಅಂತ ಹೋಗಿರ್ತೀವಿ, ಆದ್ರೆ ಜನ ಹೆಂಗ್ ಮಾತಾಡ್ತಾರೆ? ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಇದ್ದವರಿಗೆ, ನನ್ನ ತಾಯಿಗೆ ಅಂತ ಮಾತಾಡಿದ ನಮ್ಮ ಅಜ್ಜಿ. ಯಾಕಂದ್ರೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇರುವಾಗ ನಮ್ಮ ಅಜ್ಜಿ ಪಕ್ಕದ ಮನೆಯವರು ಬರ್ತಾ ಇರುವಾಗ ನಮ್ಮ ಮಮ್ಮಿನ ಬೈಕ್ ನಲ್ಲಿ ಏನ್ ಮಾಡಿದ್ದಾರೆ, ಕರ್ಕೊಂಡು ಬಂದು ಮನೇಲಿ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಜ್ಜಿ ನಮ್ಮ ಮಮ್ಮಿಗೆ ಹೇಳಿದ್ರು, ನೀವ್ ಅವ್ರ ಜೊತೆ ಬೈಕ್ ನೆಲ್ಲ ಬರಬೇಡ, ನೀನ್ ಚೆನ್ನಾಗಿರ್ತೀಯ, ಆದ್ರೆ ಮಂದಿ ಹೆಂಗ್ ನೋಡ್ತಾರೆ, ನಿನ್ ಗಂಡ ಇಲ್ಲ, ನೀನ್ ಅವನ ಜೊತೆ ಬಂದ್ರೆ ಏನದು? ಸ್ವಂತ ತಾಯಿ ಈ ರೀತಿ ವಿಚಾರ ಮಾಡುವಾಗ ಮಂದಿ ಖಂಡಿತವಾಗಿ ಏನ್ ಮಾಡ್ತಾರ್ರಿ, ಬೇರೆ ತರ ವಿಚಾರ ಮಾಡಿ. ನಮ್ಮ ಮನಸ್ಸು ಶುದ್ಧ, ನಮಗ್ ಗೊತ್ತು. ಆದ್ರೆ ಮಂದಿ ಹೆಂಗ್ ವಿಚಾರ ಮಾಡೋದು ಗೊತ್ತಿಲ್ಲ. ಬಿಕಾಸ್ ನಾವು ಹೋಳಿ, ನಾವು ಪರಿಶುದ್ಧತೆ, ನಾವು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಸೊ ಆಪೋಸಿಟ್ ಜೆಂಡರ್ ಹತ್ರ ಹೆಚ್ಚಿನ ಹೊತ್ತು ಏನ್ ಮಾಡಬಾರದು, ಎಷ್ಟು ಬೇಕೋ ಅಷ್ಟು ಮಾತಾಡಿ ಸರ್ಕೊಳ್ಳೋದು ಉತ್ತಮ. ಇದೆಲ್ಲ ನನ್ನ ಮಾತಿಲ್ಲ, ಜಾನ್ ವೆಸ್ಲಿ ಅವರು ಹೇಳಿದ ಮಾತುಗಳನ್ನು ನಾನು ಏನ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೇನೆ. ಸೊ ಅದೇ ತುಂಬಾ ಜ್ಞಾನದಿಂದ ನಡೆದುಕೊಳ್ಳ್ರಿ. 5ನೇದಾಗಿ ಕ್ರಿಸ್ತನಲ್ಲಿ ನಿನಗಿಂತ ಅನುಭವಿಸಿದ ಮಾತುಗಳನ್ನ, ಆಲೋಚನೆಗಳನ್ನ ಕೇಳದೆ ಯಾವ ಕಾರ್ಯನೂ ಮಾಡಕ್ ಹೋಗ್ಬೇಡ. 5ನೇದಾಗಿ ಹೇಳೋದು, ಕ್ರಿಸ್ತನಲ್ಲಿ ನಿನಗಿಂತ ಹೆಚ್ಚಿನ ಅನುಭವಿಸ್ತರು ಇರ್ತಾರಲ್ಲ ದೇವರಲ್ಲಿ, ಅವರ ಹತ್ರ ಒಂದು ಮದುವೆ ಆಗ್ಲಿ, ಕುಟುಂಬದಲ್ಲಿ ಕಾರ್ಯಕ್ರಮವಾಗ್ಲಿ, ಒಂದು ಒಳ್ಳೆ ಕಾರ್ಯ ನಡೆಸ್ತಾರಾಗಿರ್ಲಿ, ಮುಂದೆ ಏನಾದ್ರು ಒಂದು ಮಾಡ್ತೀವಿ, ಬಿಸ್ನೆಸ್ ಫ್ಯೂಚರ್ ಏನ್ ಮಾಡೋದಾಗಿದ್ರು ಮಾಡೋದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿರುವಂತ ಕೆಲವೊಂದು ಬುದ್ಧಿವಂತರು, ಅನುಭವಸ್ಥರ ಸಹೋದರರುಗಳು, ಸೇವಕರುಗಳು ಇರ್ತಾರಲ್ಲ, ಅವರ ಹತ್ರ ಆಲೋಚನೆ ಮಾಡದೆ ಆ ಕೆಲಸವನ್ನು ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಅವ್ರು ಖಂಡಿತವಾಗಿ ಏನ್ ಮಾಡ್ತಾರೆ, ಒಂದು ಒಳ್ಳೆ ಸಜೆಷನ್ಸ್, ಒಂದು ಒಳ್ಳೆ ಆಲೋಚನೆ ಅವ್ರು ಏನ್ ಮಾಡ್ತಾರೆ, ಕೊಟ್ಟೇ ಕೊಡ್ತಾರೆ. ಆದ ಕಾರಣ ಅವರ ಹತ್ರ ಡಿಸ್ಕಷನ್ ಮಾಡಿಕೊಂಡು ಆಮೇಲೆ ತೀರ್ಮಾನ ತಗೋ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. 6ನೇದಾಗಿ ನಿನ್ನ ಸ್ವಂತ ಕಣ್ಣಾರ ನೋಡದೆ ಯಾರು ಮಾತಾಡಿದ್ರು ಅವ್ರು ಕೆಟ್ಟವ್ರಂತ ತೀರ್ಮಾನ ಮಾಡಕ್ ಹೋಗ್ಬೇಡ. ಈಗ ಒಬ್ರು ಬಂದು ನಿನ್ನ ಹತ್ರ ನ್ಯಾಯ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಪಟ್ಟದ ನ್ಯಾಯ ಕೊಟ್ಟು ಬಿಡಬೇಡ. ನೀನು ಕಣ್ಣಾರ ನೋಡದೆ ಜಡ್ಜ್ಮೆಂಟ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಸೊ ಅವರು ಬಂದು ಹೇಳ್ತಾ ಇದಾರ, ಅದನ್ನು ತಿಳ್ಕೊ. ಅವ್ರು ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದಾರೆ ನೋಡು, ಅವ್ರನ್ನೂ ಕರೆದು ಕೇಳು. ಇಬ್ಬರು ಮಾತನ್ನು ಮುಂದಿಡು, ಅವ್ರ ಹಿನ್ನೆಲೆಯನ್ನು ತಿಳ್ಕೊ, ಅದನ್ನ ಬುನಾದಿಯಿಂದ ಅವ್ರ ಶುದ್ಧಿಗಳನ್ನು ತಿಳಿದುಕೊಂಡು ಆಮೇಲೆ ಅವ್ರಿಗೆ ಆಲೋಚನೆ ಕೊಡು, ಅಥವಾ ಅವರಿಗೆ ಜೀವಿತದಲ್ಲಿ ಜಡ್ಜ್ಮೆಂಟ್ ಮಾಡು ಎಂಬುದಾಗಿ ಅವ್ರು ಹೇಳ್ತಾರೆ. ಯಾಕಂದ್ರೆ ನಾವು ಅನೇಕರು ಫಸ್ಟ್ ಯಾರು ಬರ್ತಾರೋ ಅವ್ರ ಪರವಾಗಿ ಬಂದು ಬಿಡ್ತೀವಿ. ಮನುಷ್ಯರೆಲ್ಲರೂ ಯಾವಾಗಲೂ ಹಂಗೆ ಅಲ್ಲ. ಯಾಕಂದ್ರೆ ಇವ್ರು ಫಸ್ಟ್ ಬಂದಿದ್ದಾರೆ. ನನ್ನ ವಿಷಯದಲ್ಲಿ ಆಗಿತ್ತು, ಯಾಕಂದ್ರೆ ನನ್ನ ಆಸ್ತಿ ವಿಷಯ ಅದೇ ಹೇಳಿದಲ್ಲ, ಮುಂದಿನ ಜಾಗ ನಮ್ಮ ಮಾವ ಏನ್ ಮಾಡ್ತಾನೆ, ಮಾಡ್ತೀನಿ ಅಂತ ನಿಂತು ಬಿಟ್ಟಿದ್ದ.
ಎಲ್ಲೆಲ್ಲ ಕಡೆ ಹೇಳಿದೆ, ನನ್ನ ಹತ್ರ ಕೇಳಲೇ ಇಲ್ಲ. ಕೊನೆಗೆ ನನ್ನ ಹತ್ರ ಮಂದಿ ಬಂದು ಹೇಳಿದ್ರು, ಏನಪ್ಪ ನಿಮ್ಮ ಮಾವ ಮಾರ್ತಾನಂತ ನೀವು ಸೈನ್ ಮಾಡೋದಿಲ್ಲ ಅಂತ ಹೇಳ್ತೀಯಲ್ಲ ಅಂತ ಹೇಳಿದ್ರು. ನೋಡ್ರಿ ಅವ್ರೆ, ಮಾರ್ತೀನಿ ಅಂತ ನನಗೆ ಹೇಳಲೇ ಇಲ್ಲ. ಅವ್ರು ಮಾರಿದ್ರೆ ನಾನು ಹಿಂದ್ಗಡೆ ನಾನು ಪ್ಲಾಟ್ಗೆ ಹೋಗ್ಲಿಕ್ಕೆ ನನಗೇನಿಲ್ಲ, ದಾರಿ ಇಲ್ಲ. ಹಾಗಾಗಿ ಕೊಡೋದಾಗಿದ್ರೆ ನನಗೆ ಕೊಡ್ಲಿಕ್ಕೆ ಹೇಳ್ರಿ ಅಂತ ನಾ ಹೇಳಿದೆ. ಅಷ್ಟು ರೊಕ್ಕ ಕೊಟ್ಟು ನೀವು ತಗೊಳಕ್ ಆಗತ್ತ ಅಂತೆಲ್ಲ ಕೇಳಿದ್ರು. ಫಸ್ಟ್ ಅವ್ರಿಗೆ ಮಾತಾಡ್ಲಿಕ್ಕೆ ಹೇಳ್ರಿ, ಮುಂದೆ ಆಮೇಲೆ. ಇಲ್ಲ ನನಗೆ ದಾರಿನ ಕೊಡ್ಲಿ, ಇಲ್ಲ ಅಂದ್ರೆ ಆ ಪ್ಲಾಟ್ ಏನ್ ಮಾಡ್ಲಿ, ನನಗೆ ಸೇಲ್ ಮಾಡ್ಲಿ, ನಾನು ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳುವಾಗ ನೋ ವೇ, ನೋ ಚಾನ್ಸ್. ಮಧ್ಯದಲ್ಲಿ ಬಂದಿದ್ರು. ಆಮೇಲೆ ಅವ್ರು ಬಂದು ಹೇಳಿದ್ರು, ನಾನು ಅವಾಗ ಎಷ್ಟು ಮಾತಾಡಿದೆ, ಅವ್ರ ಪರವಾಗಿ ಮೀಡಿಯೇಟರ್ ಆಗಿ ಬಂದವರು, ಅವರು ನಮ್ಮ ಮಾವಂದ್ರುಗಳೇ. ಅವ್ರು ಹೇಳಿದ್ರು, ಮೀಡಿಯೇಟರ್ ಆಗಿ ಮಾತಾಡಿದ್ರು, ಅವ್ರ ಪರವಾಗಿ ಮಾತಾಡಿದ್ರು. ಏನಪ್ಪ ಅವ್ನ ಮದುವೆ ಇಟ್ಕೊಂಡಿದ್ದಾನೆ ಮಗಳಿಗೆ, ನೀನು ಇಂಥ ಸಮಯದಲ್ಲಿ ಇದು ಮಾಡಬಾರ್ದು, ಹಾಗಾಗಿ ನೀನು ಇಷ್ಟು ರೊಕ್ಕ ಕೊಟ್ಟು ತಗೋ, ಇಲ್ವಾ ಬಂದು ಸೈನ್ ಮಾಡೋ, ಅವ್ನು ಮಾರ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು. ಇಲ್ರಿ, ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ರೆ ನನ್ನ ಪರವಾಗಿ ನೀವು ಮಾತಾಡ್ತಾನೆ ಇಲ್ಲ ಅಲ್ಲ ಅಂತ ಹೇಳುವಾಗ ಅವ್ರೊಂದು ಹೇಳ ಮಾತು, ಅವಳಿಗಿಂತ ಮುಂಚೆ ನೀವು ಬಂದಿದ್ರೆ ನಿನ್ ಪರವಾಗಿ ಮಾತಾಡ್ತಿದೀವಿ. ಅರ್ಥ ಆಯ್ತಲ್ಲ? ಅವಾಗ ಗೊತ್ತಾಯ್ತು ಮನುಷ್ಯನ ಆಲೋಚನೆ ಎಂತದಂತ ಹೇಳಿ. ಫಸ್ಟ್ ಯಾರು ಹೋಗ್ತಾರೋ ಅವ್ರಿಗೆ ಪ್ರಿಫರೆನ್ಸ್, ಫಸ್ಟ್ ಯಾರು ಕೇಸ್ ಆಗ್ತಾರೋ ಅವರಿಗೆ ವಕೀಲ್ ಮಾತಾಡೋ ಜಡ್ಜ್ಮೆಂಟ್ ಬರುವುದು. ಈ ಲೋಕ ಎಲ್ಲ ಫಸ್ಟ್ ಹೋಗ್ಬಿಟ್ಟಿದೆ. ಆದ್ರೆ ನಾವಾದರೂ ದೇವರ ಮಕ್ಕಳಾದರೂ ಒಂದು ಜಡ್ಜ್ಮೆಂಟ್, ಒಂದು ತೀರ್ಪು ಕೊಡೋದಕ್ಕಿಂತ ಮುಂಚಿತವಾಗಿ ಕಣ್ಣಾರು ನೋಡದೆ ನಾವು ಯಾವಾಗಲೂ ಏನ್ ಮಾಡಬಾರ್ದು, ಜಡ್ಜ್ಮೆಂಟ್ ಮಾಡಲೇ ಕೂಡುದು. ದೇವರೇ ಹೇಳಿದ, ಫಸ್ಟ್ ನಿನ್ನ ಕಣ್ಣಲ್ಲಿರುವಂತ ಧೂಳನ್ನ ಏನ್ ಮಾಡು, ನೀನು ಫಸ್ಟ್ ತಕ್ಕು, ಆಮೇಲೆ ಬೇರೆ ಕಡೆ ಹೋಗುವಂತ ದೇವರೇ ಹೇಳಿದ. ಯಾರನ್ನ ಏನ್ ಮಾಡಬಾರದು, ತಪ್ಪಂತ ತೀರ್ಪು ಮಾಡ್ಲೇ ಹೋಗ್ಬಾರ್ದು. ಏಳನೇದಾಗಿ, ಯಾವೊಬ್ಬನು ಮನುಷ್ಯನ ಬಗ್ಗೆ ಏನ ಮಾಡಬೇಡ, ನೀನು ಕೆಟ್ಟದಾಗಿ ಮಾತಾಡಬೇಡ. ಯಾಕಂದ್ರೆ ನೀನ್ ಮಾಡುವಂತ ಮಾತುಗಳು ಅವ್ರನ್ನೇನಾಗುತ್ತೆ, ಅವನ ಹೃದಯವನ್ನ ಒಂದು ರೋಗ ತರ, ಒಂದು ಕ್ಯಾನ್ಸರ್ ತರ ಆಳವಾಗಿ ಕುಂತ್ಬಿಟ್ರೆ ತೆಗೆಯೋದು ಕಷ್ಟ. ಮನುಷ್ಯರ ಹತ್ರ ಮಾತಾಡುವಾಗ ಸಾಧ್ಯವಾದ ಮಟ್ಟಿಗೆ ಮಾತನ್ನ ಜ್ಞಾನ ಇಟ್ಕೊಂಡು ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಪಟ್ಟಂತ ಹಾಕಿದ ಮೇಲೆ ಅವ್ರು ಏನ್ ಮಾಡ್ಬಿಡೋದು, ಮತ್ತೆ ಅದನ್ನು ತಗೋಬೇಕಂದ್ರೆ ಆಗೋಗಿಲ್ಲ ಪ್ರಿಯರೇ. ಒಂದ್ಸ ನೀರನ್ನ ಹೊರಗೆ ಅಂಗಳದಲ್ಲಿ ಚಲ್ಲಿದ ಮೇಲೆ ಮತ್ತೆ ನನ್ನ ಬುಟ್ಟಿಯಲ್ಲಿ ಹಾಕಬೇಕಂದ್ರೆ ಆಗತ್ತಾ ಅದು? ಆದ ಕಾರಣ ಯಾವಾಗಲೂ ಸೆಲ್ಫ್ ಕಂಟ್ರೋಲ್ ನಿಂದ ಮಾತನಾಡು, ಬುದ್ಧಿಯಿಂದ ಮಾತನಾಡು, ಜಾಣನಾಗಿ ಮಾತನಾಡು. ಪಟ್ಟದ ದುಡಿಕೆ ಏನ್ ಮಾಡಬೇಡ, ನೀನು ಮಾತಾಡಕ್ ಮುಂದೆ ಹೋಗ್ಬೇಡ. ಇದು ನನ್ನ ಮಾತಲ್ಲ, ಜಾನ್ ವೆಸ್ಲಿ ಅವರು ಹೇಳಿದ ಮಾತುಗಳು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾರ ತಪ್ಪು ಮಾಡಿದ್ರೆ ಖಂಡಿತವಾಗಿ ಏನ್ ಮಾಡು, ನೀನು ಡೈರೆಕ್ಟ್ ಆಗಿ ಫಸ್ಟ್ ಟೈಮ್ ನಲ್ಲಿ ಅವ್ರಿಗೆ ಹೇಳ್ಬಿಡು. ಅರ್ಥ ಆಯ್ತಲ್ಲ? ನೀನ್ ಮಾಡ್ತಾ ಇರೋದು ಅಲ್ಲಿ ಇಡಿಸ್ತಾ ಇಲ್ಲ, ತಪ್ಪು. ಫಸ್ಟ್ ಟೈಮ್ ನಲ್ಲೇ ನಾವು ಫಸ್ಟ್ ಅಡ್ಜಸ್ಟ್ ಮಾಡಿ ಆಮೇಲೆ ಒಂದು 4-5 ಸಲ 8 ಸಲ ಆದ್ಮೇಲೆ ಹೇಳಿದ್ರೆ ಆ ದೊಡ್ಡ ಒಂದು ಸಮಸ್ಯೆಯಲ್ಲಿ ಹೋಗಿ ಏನಾಗುತ್ತೆ, ಬಿಡುತ್ತೆ. ಫೇಸ್ ಟು ಫೇಸ್ ಯಾರ ತಪ್ಪು ಮಾಡ್ತಾ ಇದಾರ, ಮಂದಿನ ಕರೆಸಿ ಮಂದಿ ಥ್ರೂನ ಕಳಿಸ್ಕೊಡೋದು ಬೇಡವೇ ಬೇಡ. ನಿನಗೆ ತಪ್ಪು ಅನಿಸ್ತಾ ಇರೋದು ಅವ್ರ ಮೇಲೆ ತಾನೆ, ಅವ್ರನ್ನೇ ಕರೆಸಿ ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡು, ಅವ್ರ ಮುಂದೆನೆ ಹೇಳಿಬಿಡು. ಅಂದ್ರೆ ಅವರು ಮನಸ್ಸನ್ನ ಏನು ಇಟ್ಕೊಳಕ್ ಆಗಂಗಿಲ್ಲ. ನಿನಗೂ ಪದೇ ಪದೇ ಮಂದಿನ ಕಳಿಸಿ ಮಾತಾಡ್ಲಿಕ್ಕೆ ಅವಶ್ಯಕತೆ ಇರೋದೇ ಇಲ್ಲ. ಆದ ಕಾರಣ ನಾವು ಏನಾದ್ರು ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಪಟ್ ಅಂತ ಹೇಳೋದು ಉತ್ತಮ. ಈಗ ನನಗೆ ನನ್ನ ಹೆಂಡತಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಪಟ್ ಅಂತ ಫಸ್ಟ್ ಟೈಮ್ ಹಾಕಿ ಮಾಡುವಾಗಲೇ ಮಾಡಬೇಡ, ನನಗೆ ಇರಿಟೇಟ್ ಆಗ್ತದೆ, ಮಾಡಕ್ ಹೋಗ್ಬೇಡ ಅಂತ ಹೇಳಿ ಫಸ್ಟ್ ಏನ್ ಮಾಡ್ಬೇಕು, ನಾವು ಕಂಟ್ರೋಲ್ ಮಾಡ್ಬೇಕು. ಏನ್ ಮಾಡ್ತದೆ, ನಾನು ಅಡ್ಜಸ್ಟ್ ಆಗಿ ಅದು ಒಂದು ಟೈಮ್ ನಲ್ಲಿ ಏನಾಗ್ಬಿಡುತ್ತೆ, ನನಗೆ ಇರಿಟೇಟ್ ಆಗಿ ಯಾವಾಗ ನೋಡಿದ್ರಿ ನನಗೆ ಹಿಂಗೆ ಮಾಡ್ತದ, ನನಗೆ ಕೀಳಾಗಿ ನೋಡ್ತದ, ದೊಡ್ಡ ಜಗಳ ಆಗ್ಬಿಡುತ್ತೆ. ಒಂದು ಸಣ್ಣ ಕಿಡಿ ಏನಾಗತ್ತೆ, ದೊಡ್ಡ ಕಾಡನ್ನೇ ಸುಟ್ಟಾಗ್ಬಿಡುತ್ತೆ. ಕರೆಕ್ಟಾ? ಅಂದ ಮೇಲೆ ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಒಂದ್ ವೇಳೆ ದ್ವೇಷ ಒಳಗೆ ಕುತ್ಕೊಂಡ್ ಬಿಟ್ರೆ, ಅವ್ರು ಮಾಡ್ತಾ ಇರೋ ತಪ್ಪು ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾನು ಅದನ್ನ ಹಂಗೆ ಸಹಿಸ್ಕೊಂಡು ಕುಂತೀನಿ ಅಂದ್ರೆ ಅದು ಹಂಗೆ ಬೆಳೀತಾ ಇರ್ತಾವ. ಪ್ರತಿ ಸಲನೂ ಅವ್ರು ಮಾತಾಡುವಾಗ ಅದು ಇನ್ನೊಂಚೂರು ಬೆಳೀತಾ ಇರುತ್ತೆ. ಅದು ಒಂದು ಟೈಮ್ ನಲ್ಲಿ ಹೊರಗೆ ಬರುವಾಗ ಖಂಡಿತವಾಗಿ ದೊಡ್ಡ ಭೂಕಂಪವಾಗಿ ಏನಾಗ್ಬಿಡುತ್ತದು, ಬ್ಲಾಸ್ಟ್ ಆಗುತ್ತೆ. ಹಂಗಾಗಿ ಯಾರು ತಪ್ಪು ಮಾಡಿದ್ರು ಪಟ್ ಅಂತ ಫಸ್ಟ್ ನಲ್ಲೇ ಏನ್ ಮಾಡ್ಬಿಡ್ರಿ, ತಪ್ಪಾದ್ರೂ ಪರವಾಗಿಲ್ಲ, ಮುಖಾಮುಖಿಯಾಗಿ ಡೈರೆಕ್ಟ್ ಆಗಿ ಹೇಳೋದು ಉತ್ತಮ. ಆಮೇಲೆ 10ನೇದಾಗಿ 8ನೇದಿಗೆ ಹೇಳಿದೆ, 8ನೇದು ಮುಗೀತು, 9 ಪಾಯಿಂಟ್ ಬರ್ತಾ ಇದೆ. ಸೊ ಆಮೇಲೆ ಬೇಕಾದ್ರೆ ವಿಡಿಯೋ ನೋಡೋಣ. 9ನೇದು ಏನ್ ಮಾಡ್ಬೇಡ್ರಿ, ಪಾಪವನ್ನ ಏನ್ ಮಾಡ್ಬೇಡ್ರಿ, ಮಾಡೋದಕ್ಕೆ ಮಾತ್ರ ಮುಂದೆ ಹೋಗ್ಬೇಡ್ರಿ. ಅವ್ರು ಹೇಳ್ತಾ ಇರೋದು, ನೀನ್ ತಲೆ ತಗ್ತಾ ಇದೀಯಾ, ಪಾಪ ಮಾಡಿದ್ರಷ್ಟೇ ನಿನ್ ತಲೆ ತಗ್ಗಲ್ಪಡಲಿ. ನೀನ್ ಪಾಪ ಮಾಡ್ಲಿಲ್ವಾ, ತಲೆ ತಗ್ಗಕ್ ಹೋಗ್ಬೇಡ, ಪಾಪ ಮಾಡ್ಲಿಕ್ಕೆ ಮುಂದೆ ಹೋಗ್ಬೇಡ. ಅದಕ್ಕೆ ಪಾಪ ಮಾಡ್ಲಿಲ್ಲ ಅಂದ್ರೆ ಮಾತ್ರ ಏನ್ ಮಾಡಿ, ನೀನು ಪಾಪವನ್ನು ಬಿಟ್ಟು ಬೇರೆ ಎದಕ್ಕೂ ನೀನು ಆಚೆಗೆ ಪಡಬೇಡ ಅಂತ ಹೇಳ್ತಾರೆ. ಆಮೇಲೆ ಪಾಪ ಮಾಡೋದು ಮಾತ್ರ ನೀನು ಕುರುಗಬೇಕು, ತಲೆ ಬಗ್ಗಬೇಕು, ಹೊರತು
ಬೇರೆ ಯಾವ ಕೆಲಸಕ್ಕೆ ಏನ್ ಮಾಡಬೇಡ, ನೀನು ತಲೆ ತಗ್ಗಿಸ್ಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. 10ನೇದಾಗಿ, ನಶಿಸಿ ಹೋಗುವಂತ ಈ ಒಂದು ಜನರನ್ನ ಏನ್ ಮಾಡ್ಬೇಕು, ನೀನು ದಾರಿ ತರೋದು ನಿನ್ನ ಒಂದು ಕರ್ತವ್ಯವಾಗಿ ಇಟ್ಕೊಂಡು ಮಾಡು. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ನೀನ್ ಎಷ್ಟು ಖರ್ಚು ಮಾಡಿದ್ರು ಪರವಾಗಿಲ್ಲ. ಒಂದು ಆತ್ಮನ ರಕ್ಷಣೆ ತರಬೇಕು ಅನ್ನೋದಕ್ಕೋಸ್ಕರ ನೀನ್ ಖರ್ಚು ಮಾಡಿದ್ರು ಪರವಾಗಿಲ್ಲ. ಆದ್ರೆ ಆತ್ಮವನ್ನ ರಕ್ಷಣೆ ಮಾಡೋದೇ ನಿನ್ನ ಕರ್ತವ್ಯವಾಗಿ ನೀನ್ ಮಾಡು, ಇಟ್ಟುಕೊಂಡು ಕೆಲಸ ಮಾಡು ಎಂಬುದಾಗಿ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನಾನು ಯಾಕೆ ಖರ್ಚು ಮಾಡ್ಲಿ, ನಾನು ಯಾಕೆ ಮಾಡ್ಲಿ, ಅವರಿಂದ ನನಗೇನ್ ಪ್ರಯೋಜನ ಇದೆ? ಅನೇಕರ ಆಲೋಚನೆ ಹಿಂಗಿದೆ. ಆದ್ರೆ ನಮ್ಮ ದೇವರ ಮಕ್ಕಳು ಇರ್ಲಿ, ಒಂದು 100 ರೂಪಾಯಿ ಹೋಗುತ್ತಾ, ಅದರಿಂದ ಅವರ ದೇವರ ರಾಜ್ಯವನ್ನು ಕಂಡುಕೊಂಡ್ರೆ ಸಾಕು. ನನ್ನ ರೊಕ್ಕ ಹೋದ್ರೂ ಪರವಾಗಿಲ್ಲ, ಅದರ ಮೂಲಕವಾಗಿ ಅವರಿಗೆ ರಕ್ಷಣೆ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಾವು ಅದಕ್ಕೋಸ್ಕರ ಖರ್ಚು ಮಾಡಿದ್ರು ಪರವಾಗಿಲ್ಲ. ಯಾಕಂದ್ರೆ ಅವ್ರಿಗೋಸ್ಕರ ಖರ್ಚು ಮಾಡೋದು ದೇವರು ಒಂದು ಕಡೆ ನಮಗೆ ಏನ್ ಮಾಡ್ತಾನೆ, ಕೊಟ್ಟೆ ಕೊಡ್ತಾನೆ. ಅವ್ರ ರಕ್ಷಣೆಯಲ್ಲಿ ಬರ್ಬೇಕಂದ್ರೆ ನಾವು ಕಷ್ಟಪಟ್ರೆ ಅದು ತಕ್ಕ ಪ್ರತಿಫಲವನ್ನು ದೇವರು ಏನ್ ಮಾಡ್ತಾನಂತೆ, ಕೊಟ್ಟೆ ಕೊಡುತ್ತಾನೆ. 11ನೇದಾಗಿ, எல்லாவற்றையும் குறிப்பிட்ட நேரத்தில் ಓಕೆ, ಯಾವ ಕೆಲಸವನ್ನು ಮಾಡಿದ್ರು ತಕ್ಕ ಸಮಯದಲ್ಲಿ ಮಾಡು. ಸಮಯ ಮೀರಿದ ಮೇಲೆ ಏನ್ ಮಾಡಬೇಡ, ಮಾಡಕ್ ಹೋಗ್ಬೇಡ. ಕ್ರಮವಾಗಿ ಮಾಡು, ಮತ್ತೆ ಅದನ್ನ ಲೀಗಲ್ ಆಗಿ ಮಾಡು. ಆಮೇಲೆ ಯಾವ ಕೆಲಸ ಮಾಡಿದ್ರು ಕ್ರಮವಾಗಿಯೂ ಮತ್ತೆ ಕಟ್ಟುನಿಟ್ಟಾಗಿಯೂ ತಕ್ಕ ಸಮಯದಲ್ಲಿ ಏನ್ ಮಾಡ್ಬೇಕು, ಮಾಡಬೇಕು. ಮತ್ತೆ ನಾನು ನನ್ನ ಸಭೆಯ ಒಂದು ಬಂಧನದೊಳಗೂ ದೇವರ ಭಯದ ನಿಮಿತ್ತವಾಗಿ ನಾ ಏನ್ ಮಾಡ್ಬೇಕು, ಜೀವಿಸುವನಾಗಿ ಇರಬೇಕು. 12ನೇದಾಗಿ, ಅನೇಕ ಸಾರಿ ಪ್ರಸಂಗ ಮಾಡೋದು ಮಾತ್ರ ನಮ್ಮ ಕರ್ತವ್ಯವಾಗಿ ಇರಬಾರದು. ಆ ಪ್ರಸಂಗಕ್ಕೆ ತಕ್ಕ ಹಾಗೆ ನಾನು ಸಹ ಏನ್ ಮಾಡಬೇಕು, ನಡೆದುಕೊಳ್ಳಬೇಕು. ಇದೇ ಒಂದು ಕೊನೆಯ ಒಂದು ಆಲೋಚನೆಯಾಗಿದೆ. ಅದೆಲ್ಲವೂ ಅರ್ಥ ಆಯ್ತು. ಈ 12 ಕ್ರಮಗಳನ್ನು ನಾವು ಏನ್ ಮಾಡಬೇಕು, ಪಾಲಿಸಿಕೊಂಡು ನಡೆಯೋದಾದರೆ ಕ್ರಿಸ್ತನ ಜೀವಿತದಲ್ಲಿ ಜಯಶಾಲಿ ಆಗ್ತದೆ. ಆಮೇಲೆ ಇದನ್ನು ಓದುವಾಗ ನನಗೆ ತುಂಬಾ ಇಂಪ್ರೆಸ್ ಆಗಿದೆ ಮಾತುಗಳು. ಹಂಗಾಗಿ ಈ ಒಂದು ಆಲೋಚನೆಗಳ ಸಭೆಯಲ್ಲಿ ಹಂಚ್ಕೋಬೇಕಂತ ನನಗೆ ತುಂಬಾ ಇಷ್ಟವಾಗಿದೆ. ನನ್ನ ಹತ್ರ ತಮಿಳಿನಲ್ಲಿ ದೊಡ್ಡ ದೊಡ್ಡ ಪ್ಯಾರವಾಗಿದೆ, ತಮಿಳಿನಲ್ಲಿ ಇದೆ. ಹಂಗಾಗಿ ಅದನ್ನ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಆದ್ರೆ ಈ ಒಂದು 12 ಮಾತುಗಳನ್ನ ನೀವು ನಿಧಾನವಾಗಿ ಏನ್ ಮಾಡ್ರಿ, ಕುತ್ಕೊಂಡು ಆಲೋಚನೆ ಮಾಡಿ ಅದನ್ನ ತಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಳ್ಳೋದಾದ್ರೆ ದೇವರು ನಿಜವಾಗ್ಲೂ ನಿಮ್ಮ ಜೀವಿತದಲ್ಲಿ ಒಳ್ಳೆದನ್ನ ಮಾಡೇ ಮಾಡ್ತಾನೆ. ಆಮೇಲೆ ಯಾಕಂದ್ರೆ ದೇವರ ಆಲೋಚನೆಯಲ್ಲಿ ತುಂಬಾ ಶ್ರೇಷ್ಠನಾದ ದೇವರು. ಆಮೇಲೆ ಆತನ ಆಲೋಚನೆ ಪ್ರಕಾರ ನಾವೇನ್ ಮಾಡೋಣ, ಜೀವಿಸೋಣ. ಈ ವಾಕ್ಯಗಳ ಪ್ರಕಾರ ದೇವರು ನಮ್ಮನ್ನ ಏನ್ ಮಾಡ್ಲಿ, ಆಶೀರ್ವದಿಸಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಕುಮಾರನ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ತ್ರಯೇಕ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪಾಗತ ನಿನ್ನ ಆಲೋಚನೆಯಲ್ಲಿ ಶ್ರೇಷ್ಠವಾದವನು, ನಮ್ಮ ಹಿತ ಚಿಂತಕನು ಸ್ವಾಮಿ. ನಮಗೋಸ್ಕರ ನೀವು ಮಾಡುವಂತ ಆಲೋಚನೆ ಅದು ತುಂಬಾ ಆಳವಾಗಿದೆ ಸ್ವಾಮಿ. ನಮಗೋಸ್ಕರ ಆಲೋಚನಾ ಕರ್ತನಗಳನ್ನ, ಆಲೋಚನೆ ಮಾಡುವವರನ್ನ ಕಳಿಸಿಕೊಡುವಂತ ದೇವರಾಗಿದೆ ಸ್ವಾಮಿ. ಅದು ಮಾತ್ರ ಇಲ್ಲ, ನಿನ್ನ ಆಲೋಚನೆಗಳು ಕರ್ತನೆ ಅದು ನಿಜವಾಗ್ಲೂ ಅದು ವರ್ಣಿಸಲಿಕ್ಕೆ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ನಿನ್ನ ಆಲೋಚನೆ ಮಾಡುವಂತ ದೇವರಾಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ಆದರೆ ಮನುಷ್ಯನ ಆಲೋಚನೆ ಬೇರೆ ಉತ್ಸವೇ ಸ್ವಾಮಿ. ಆದ ಕಾರಣ ಅವನ ಆಲೋಚನೆ ಅವನೊಂದಿಗೆ ಹೋಗ್ಬಿಡುತ್ತೆ. ಆದ ಕಾರಣ ಅವನನ್ನು ನಂಬಬೇಡ ಎಂಬುದಾಗಿ ಹೇಳಿದೆ. ಆದ್ರೆ ನಿಜವಾಗ್ಲೂ ಕರ್ತನೆ ಜಾನ್ ವೆಸ್ಲಿ ಅವರು ಅನೇಕ ಮಾತುಗಳನ್ನು, ಆಲೋಚನೆ ಮಾತುಗಳನ್ನ ಕರ್ತನೆ ಮಕ್ಕಳಿಗೆ ಹೇಳಿದ್ದಾರೆ ಸ್ವಾಮಿ. ಕರ್ತನೆ ಅವ್ರಿಗೆ ಹೇಳಿದ ಪ್ರಕಾರ ಯಾವಾಗಲೂ ನಾವು ಚುರುಕಾಗಿರ್ಬೇಕು ಸ್ವಾಮಿ. ಯಾರು ತಪ್ಪಾಗಿ ಜಡ್ಜ್ಮೆಂಟ್ ಮಾಡಬಾರ್ದು, ಪಾಪ ಮಾಡಬಾರ್ದು. ಪರಿಶುದ್ಧತೆ ಎಂಬುದೇ ನಮ್ಮ ಜೀವಿತದಲ್ಲಿ ಕರ್ತನೆ ಒಂದು ಹುಷಾರಾಗಿ ಇರಬೇಕೆಂಬುದಾಗಿ ಕರ್ತನೆ ನೀನು ಕಾಣಿಸಿಕೊಟ್ಟಿದೆಯಪ್ಪ. ಅದು ಮಾತ್ರ ಇಲ್ಲ ಸ್ವಾಮಿ. ಕರ್ತನೆ ನಮ್ಮ ಆಪೋಸಿಟ್ ಜನರ ಜೊತೆಗೆ ಹೆಚ್ಚಾಗಿ ನಾವು ಕರ್ತನೆ ಸಮಯ ಕಳೆಯಬಾರದು. ಯಾರ ಮನೆಯಲ್ಲಿ ಕೇಳಿ ಕಿಂಡಲ್ ಮಾಡ್ಕೊಂಡು ಹೆಚ್ಚಿನ ಹೊತ್ತು ಕುತ್ಕೋಬಾರದು. ಮತ್ತೆ ಅದು ಮಾತ್ರವಿಲ್ಲದೆ ಸ್ವಾಮಿ ಕರ್ತನೆ ಇನ್ನೂ ಹೆಚ್ಚಾಗಿ ಅನೇಕ ಮಾತುಗಳನ್ನು ಕೂಡ ನಮಗೆ ಕಳಿಸಿಕೊಟ್ಟಿದೆ ಸ್ವಾಮಿ. ಆ ಎಲ್ಲ ಮಾತುಗಳನ್ನು ನಮ್ಮ ಹೃದಯ ಎಂಬ ಹಲಗಿನಲ್ಲಿ ನಾವು ಇಟ್ಟುಕೊಂಡು ನಿನ್ನ ಸೇವೆಯಲ್ಲಿ, ನಿನ್ನೋಪದೇಶದಲ್ಲಿ ಕರ್ತನೆ ನೀನು ನಮ್ಮ ಕಳಿಸಿಕೊಟ್ಟಿರುವಂತಹ ವಾಕ್ಯಗಳನ್ನ ಇನ್ನು ಹೆಚ್ಚಾಗಿ ನಾವು ಕರ್ತನೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಂದೆ ಸಾಗಲಿ ದೇವರೇ. ನೀನು ಅನುಕೂಲ ಮಾಡಿಕೊಂಡು ಕೇಳಿದಂತ ಎಲ್ಲಾ ವಾಕ್ಯಗಳ ಪ್ರಕಾರ ನಿನ್ನ ಎಲ್ಲಾ ಪ್ರಿಯ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ. ಅವರನ್ನು ಹೆಚ್ಚಾಗಿ ನಿನ್ನಲ್ಲಿ ಬೆಳೆದು ಫಲಭರಿತರಾಗಿ ಜೀವಿಸಲಿಕ್ಕೆ ಅನುಕೂಲ ಮಾಡು. ಸಭಿಕರು ಒಬ್ಬೊಬ್ಬರ ಹೆಸರಸರಾಗಿ ಮುಟ್ಟು ರಕ್ಷಿಸು. ವಾಕ್ಯವನ್ನು ಕೇಳ್ತಾರೆ ಎಲ್ಲರ ಜೀವಿತದಲ್ಲಿ ಒಂದು ಒಳ್ಳೆ ಬದಲಾವಣೆ ಉಂಟಾಗ್ಲಿ. ನಮ್ಮ ಆಲೋಚನೆ ಕರ್ತನಾಗಿ ಎಲ್ಲವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್. God bless you.